Amen. Hey, good evening. 888 ಪೋರ್ಟಲ್ಗೆ ಎಲ್ಲರಿಗೂ ವೆಲ್ಕಮ್. Thank you, ma'am. Thank you, ma'am. 8 ಪದ್ಮಶ್ರೀ, ನಾಳೆ ನಾನು Thank you, ma'am. ನೀವು ಡಿಸೈನ್ ಮಾಡಿರೋ ಡ್ರೆಸ್ ಹಾಕೋತಾ ಇದ್ದೀನಿ. Thank you, ma'am. Thank you. I'll tag you. Thank you. Thank you so much, ma'am. Thank you. Thank you. ಎಸ್, ಇನ್ನೊಂದಿಬ್ರು ಜಾಯಿನ್ ಆಗ್ತಿದ್ದಾರೆ. 888 ಪೋರ್ಟಲ್ ಜಾಯಿನ್ ಆಗಲಿ, 2 ನಿಮಿಷ. ರಾಜು ಸರ್, ಸುಮಾ, ಸತ್ಯನಾರಾಯಣ್, ಎಲ್ಲಿ ಸಪ್ನ ಬಂದಿಲ್ಲ? ಸೊ ಇಲ್ಲಿ ಪ್ರವೀಣ್ ಅಂತ ಕಾಣಿಸ್ತಿದ್ದಾರೆ ನೋಡಿ, ಅವರು ದಾವಣಗೆರೆ ಅವರು. ಇವ್ರು 3 ದಾವಣಗೆರೆ ಅವರು ಸರ್. ಪ್ರವೀಣ್, ಇಲ್ಲಿ ಸತ್ಯನಾರಾಯಣ್, ಮತ್ತೆ ಮನಿ ಮ್ಯಾಗ್ನೆಟ್ ರಾಜು, ಮತ್ತೆ ಸುಮಲತಾ. ಪ್ರವೀಣ. ಓಕೆ. ಇಲ್ಲಿ ರೆಡ್ ಶರ್ಟ್ ಹಾಕಿದ್ದಾರೆ ನೋಡಿ. ಚಂಗಿರಿ ಅವಳು ನಾನು. ಕೇಳಿಸ್ತಿಲ್ಲ ಅನ್ಸುತ್ತೆ ಅವ್ರಿಗೆ. ಅವ್ರು ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಪ್ರವೀಣ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಯಾವ ಏರಿಯಾ ನಿಮ್ದು? ಚನ್ನಗಿರಿ ತಾಲೂಕು ಹೊದಿಗೆರೆ. ನಾವು ಚನ್ನಗಿರಿ ನಂದು. ಹೌದಾ? ಈ ಸತಿನ ಅವ್ರ ಕ್ಲಾಸಿಗೆ ಬರ್ತಾ ಇಲ್ಲ, ಇಲ್ಲ ಅಂದಿದ್ರೆ ಎಲ್ಲ ಒಟ್ಟಿಗೆ ಬರೋರು. ಹೌದು ಹೌದು. ಓಕೆ. ಸೊ ಧನಲಕ್ಷ್ಮಿ, ನಾನೊಂದು ವಾಯ್ಸ್ ಮೆಸೇಜ್ ಕಳಿಸಿದ್ದೆ, ನೀವು ಕಂಪ್ಲೀಟ್ ಆಗಿ ಅದನ್ನ ಕೇಳಿಸ್ಕೊಂಡಿದ್ದೀರಾ ಇಲ್ವಾ? ಕೇಳಿಸ್ಕೊಂಡಿಲ್ಲ ಅಂದ್ರೆ ಈ ಪ್ರಶ್ನೆ ಯಾರಿಗೆ ಅಂದ್ರೆ ಆಶಾ ಮೇಡಮ್. ಕೇಳಿಸ್ಕೊಂಡಿದೀನಿ ಮ್ಯಾಮ್. ಅದಿಲ್ಲ, ಚೆಕ್ ಲೀಫ್ ಇಲ್ಲ ಅಂದ್ರೆ ವೈಟ್ ಪೇಜ್ ತಗೊಳ್ಳಿ ಅಂತ. ಕರೆಕ್ಟ್. ಮತ್ತೆ ಯಾಕೆ ಅದನ್ನ ಗ್ರೂಪ್ ಅಲ್ಲಿ ಕ್ವಶನ್ ಕೇಳ್ತಾ ಇದ್ದೀರಾ? ಅದು ತಗೊಂಡಿದೀನಿ ಮ್ಯಾಮ್. ಅದಾಗ್ಬೋದಾ ಇದಾಗ್ಬೋದು ಅಂತ ಅಷ್ಟೇ ಮ್ಯಾಮ್. ಅದಾಗೋದಿದ್ರೆ ನಾನು ಮೆನ್ಷನ್ ಮಾಡ್ತಿದ್ದೆ ಅಲ್ವಾ, ನಿಮ್ಮ ಅಪ್ಪನ ಜೊತೆಗೆ ಅಥವಾ ಗಂಡನ ಜೊತೆಗೆ ಜಾಯಿಂಟ್ ಇದ್ರೂ ಪರವಾಗಿಲ್ಲ, ತಗೊಂಡ್ ಬನ್ನಿ ಅಂತ ಮೆನ್ಷನ್ ಮಾಡ್ತಿದ್ದೆ ಅಲ್ವಾ? ಹೌದು ಮ್ಯಾಮ್. ಮತ್ತೆ ಇನ್ನು ಯಾವಾಗ ನೀವೆಲ್ಲ ಇಂಪ್ರೂವ್ ಆಗ್ತೀರಾ? ಜಾಯಿಂಟ್ ಅಲ್ಲೇ ಮಾಡೋದಾಗಿದ್ರೆ ಅವ್ರದ್ದು ಮನಿ ನಮ್ದು ಮನಿ ಅಟ್ರಾಕ್ಟ್ ಮಾಡೋದು ಈಸಿ ಅಲ್ವಾ? ಹೌದು ಮ್ಯಾಮ್. ಮತ್ತೆ ಹೆಂಗೆ ನೀವು ಅದನ್ನ ಯೋಚನೆ ಮಾಡಿದ್ರಿ? ಅದಕ್ಕೆ ಆಪ್ಷನ್ ಏನ್ ಕೊಟ್ಟಿದ್ದೆ ನಾನು? ಅದೇ ಮ್ಯಾಮ್, ವೈಟ್ ಶೀಟ್ ಇಟ್ಕೊಂಡೆ. ಇಲ್ಲ ಇವ್ರು ಸ್ವಲ್ಪ ಹೇಳಿದ್ರು ಪರವಾಗಿಲ್ಲ, ಇದು ತಗೊಂಡ್ ಮಾಡಿ ಏನಾಗಲ್ಲ ಅಂತ ಹೇಳಿ. ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತು ಅದ್ ಬಂದೇ ಬರುತ್ತೆ ಅಂತ. ಅವ್ರು ಹೇಳ್ತಾರೆ, ಅವ್ರು ಹೇಳ್ದಂಗೆ ಮಾಡಿದಿದ್ರೆ ನೀವು ಇವಾಗ ಎಲ್ಲೋ ಇರ್ತಿದ್ರಿ. ಅವ್ರು ಹೇಳ್ದಂಗೆ ಮಾಡಿ ಮಾಡಿ ಇವಾಗ ಇಲ್ಲಿದ್ದೀರಾ. ಓಕೆ, ಎಲ್ಲರನ್ನು ಮ್ಯೂಟ್ ಮಾಡ್ತೀನಿ. ಸೊ 88 ಪೋರ್ಟಲ್ಲು ಯಾವಾಗ್ಲೂ ಬರುತ್ತೆ ವರ್ಷ ವರ್ಷ, ಆದ್ರೆ ಈ ಸತಿ 888 ಬಂದಿದೆ. 88 ಪೋರ್ಟಲ್ ಅನ್ನೋದೇ ಅದ್ರಲ್ಲಿರುವಂಥದ್ದು ಒಂದು ಪವರ್ಫುಲ್ ಎನರ್ಜಿ. ಯಾರು ಹಳಬ್ರಿದ್ದೀರಾ ನಿಮ್ಗೆ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಹೊಸೊಬ್ರು ತುಂಬಾ ಜನ ಇದ್ದಾರೆ. ಅದಕ್ಕೆ ಪೋರ್ಟಲ್ಗಳು ಅಂತಂದ್ರೆ ಆಕಾಶದಲ್ಲಿ ಮಹಾದ್ವಾರಗಳು ಓಪನ್ ಆಗುತ್ತೆ. ನೀವು ಹಳೆ ಮೂವೀಸ್ ಅಲ್ಲೆಲ್ಲ ನೋಡಬಹುದು. ಯಾರಿಗ್ ಗೊತ್ತಿದೆ ಕುಲ್ಜಾ ಸಿಮ್ ಸಿಮ್ ಅಂತ ಕತೆ? ಯಾರಿಗ್ ಗೊತ್ತಿದೆ? ಚಿನ್ನ ಹಿಡ್ದು, ಆ ಥರನೇ ಇದು. ಆಮೇಲೆ ನೀವು ರಾಜ್ಕುಮಾರ್ ಮೂವಿಯಲ್ಲೆಲ್ಲ ನೋಡ್ಬೋದು, ಕನ್ನಡಿಯಲ್ಲಿ ಹಿಂಗಂದ್ರೆ ಅದ್ರೊಳಗೆ ಹೋಗ್ತಿರ್ತಾರೆ, ಅಥವಾ ನೀರಲ್ಲಿ ಹಿಂಗಂದ್ರೆ ಹಿಂಗ್ ಹೋಗ್ತಿರ್ತಾರೆ. ಆಮೇಲೆ ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವ ಊರು, ನೋಡಿದ್ದೀರಾ ಅದನ್ನ? ಆ ಸಾಂಗ್ ಅಲ್ಲಿ ಮಾಯಾ ಬಜಾರ್, ಅದ್ರಲ್ಲಿ ನೋಡಿದ್ದೀರಾ? ಅದೇ ಪೋರ್ಟಲ್ಸ್. ಅದು ನಿಜಾನ? ಹೌದು. 201% ಮಿಲಿಯನ್ ಟ್ರಿಲಿಯನ್ ನಾನು ಚಾಲೆಂಜ್ ಮಾಡ್ತೀನಿ, ದಟ್ ಈಸ್ ಟ್ರುತ್. ಆವಾಗಿನ ಕಾಲಕ್ಕೆ ಅದು ನಿಮಗೆ ಭ್ರಮ ಅನ್ಸಿರಬಹುದು, ಅಥವಾ ಅದು ಎಂಟರ್ಟೈನ್ಮೆಂಟ್ಗೆ ಅಂತ ನೋಡಿರಬಹುದು. ಯೋಚನೆ ಮಾಡಿ, ಆವಾಗಿನ ಕಾಲ ಪ್ರೊಡ್ಯೂಸರ್ ಡೈರೆಕ್ಟರ್ಸು ಸಹ ಸ್ಪಿರಿಚುಲಿ ಸ್ಟ್ರಾಂಗ್ ಇದ್ರು, ಅವ್ರಿಗೂ ಅದು ಕನೆಕ್ಟ್ ಆಗಿತ್ತು. ಆಮೇಲೆ ಇದು ಆಕಾಶದಲ್ಲಿ ಮಾತ್ರ ಇರುತ್ತಾ? ಭೂಮಿ ಒಳಗಡೆನೂ ಇರುತ್ತೆ. ಮೇಲೆ ನೀವು ನೋಡ್ಬೋದು, ಸಿದ್ಧರು ಎಲ್ಲ ನೋಡಿ ಎಲ್ಲೆಲ್ಲೋ ಹೋಗಿ ಅವರು ತಪಸ್ಸಿಗೆ ಕೂತಿರ್ತಾರೆ. ನೀವು ಅಲ್ಲಿ ಹೋಗಕ್ಕೂ ಆಗಲ್ಲ, ನಡ್ಕೊಂಡು ಹೋಗಕ್ಕೂ ದಾರಿನೂ ಇರಲ್ಲ. ನೀವು ಕೇವ್ಸ್ ಅಂತ, ಮಹಾವತಾರ ಬಾಬಾ ಕೇವ್ಸ್ಗೆಲ್ಲ ಹೋದ್ರೆ ಅಲ್ಲಿ ಸ್ವಲ್ಪ ಜಾಗ ಇದೆ. ಬೇರೆ ನೀವು ಕೇವ್ಸ್ಗೆಲ್ಲ ಹೋದ್ರೆ ಹೋಗಕ್ಕೆ ಆಗಲ್ಲ. ಇನ್ನು ಸಿದ್ಧರ ಬೆಟ್ಟದಲ್ಲಿ ನೀವು ಬರೀ ಸಿದ್ಧರನ್ನ ನೋಡೋದಕ್ಕೆ ಅಂತ ಹೋದ್ರೆ ಈ ಒಳಗಡೆ ಎಷ್ಟು ಬೆಟ್ಟಗಳು ಒಳಗಡೆ ನೀವು ಟ್ರಾವೆಲ್ ಮಾಡ್ಬೇಕು ಗೊತ್ತಾ? ಅಲ್ಲಿ ನಡ್ಕೊಂಡು ಹೋಗಕ್ಕಾಗಲ್ಲ. ಹಿಂಗ್ ಮಂಕಿ ತರ ಎಲ್ಲ ಜಂಪ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಸಿದ್ಧರು ಹೆಂಗ್ ಹೋಗ್ತಿದ್ರಲ್ಲಿ, ಅವ್ರಿಗೆ ಹೆಂಗ್ ಊಟ ಸಿಕ್ತಿತ್ತು,
ಅಲ್ಲೂ ಸಹ ಪೋರ್ಟಲ್ಗಳಿತ್ತು. ಅಂದ್ರೆ ಭೂಮಿಯೊಳಗಡೆ, ಆಕಾಶದಲ್ಲಿ, ನೀರಿನೊಳಗಡೆ ಪೋರ್ಟಲ್ಗಳು ಇರುತ್ತೆ. ಈ 7 ಪೋರ್ಟಲ್, 8 ಪೋರ್ಟಲ್, ಇದೆಲ್ಲ ಆಕಾಶದಲ್ಲಿ ಓಪನ್ ಆಗುತ್ತೆ. ಇನ್ನು ಭೂಮಿಲಿ ಮತ್ತೆ ನೀರಿಂದು ನಾನು ನಿಮ್ಗೆ ಹೇಳಲ್ಲ ಈಗಲೇ, ನಿಮ್ಗೆ ಅದು ಅವಶ್ಯಕತೆ ಇಲ್ಲ. ಈ 7 ಪೋರ್ಟಲ್, 8 ಪೋರ್ಟಲ್ ಆಕಾಶದಲ್ಲಿ ಓಪನ್ ಆಗುತ್ತೆ, ಒಂದು ಹೋಲ್ ರೀತಿ ಓಪನ್ ಆಗುತ್ತೆ. ಸೊ ಆವಾಗ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಜನ, ಜನ ಅಂದ್ರೆ ಎಕ್ಸಾಂಪಲ್ ಸಿದ್ಧರು, ದೇವರು, ಏಂಜಲ್ಸ್ ಟ್ರಾವೆಲ್ ಮಾಡ್ತಾರೆ. ಈಗ ಎಷ್ಟು ಜನಕ್ಕೆ ನಾನು ಏಂಜಲ್ಸ್ ಆಗ್ಬೇಕು ಅಂತ ಆಸೆ ಇರುತ್ತೆ? ಅಲ್ವಾ? ಈಗ ನಿಮ್ಗೊಂದು ಆಸೆ ಇರುತ್ತೆ, ಏನೋ ಒಂದು ಮನ್ಸಲ್ಲಿ ಅನ್ಕೊಂಡಿರ್ತಾರೆ, ಏನೋ ಒಂದು ಮ್ಯಾನಿಫೆಸ್ಟೇಷನ್ ಇರುತ್ತೆ. ಮೇ ಬಿ ಸತ್ ಮೇಲೆ ದೇವ್ರು ನಿಮ್ಗೆ ಒಂದು ಚಾನ್ಸ್ ಕೊಡ್ತಾರೆ. ಅದೇನೋ ನೀನ್ ಏಂಜಲ್ ಆಗ್ಬೇಕಂತಿದ್ದೆ, ಒಂದಿನದ ಮಟ್ಟಿಗೆ ಹೋಗ್ಬಿಟ್ಟು ಬಾ ಏಂಜಲ್ ಆಗಿ ಅಂತಾನು ಕಳ್ಸೋ ಚಾನ್ಸಸ್ ಇರುತ್ತೆ. ಆವಾಗಲೇ ಈ ಪೋರ್ಟಲ್ ಅಲ್ಲಿ ಒಂದಷ್ಟು ಜನ ಇನ್ಕಾರ್ನಿಯೇಷನ್ಗೆ ಬರ್ತಾರೆ, ಟ್ರಾನ್ಸ್ಫಾರ್ಮ್ ಆಗಕ್ಕೆ ಅಥವಾ ಲೈಫ್ ಲೆಸನ್ ಕಲಿಯೋದಕ್ಕೆ. ಇನ್ನೊಂದಷ್ಟು ಜನ ಇಲ್ಲಿಂದ ಹೋಗ್ಬಿಡ್ತಾರೆ. ಅದು ಫಾರಿನ್ ಅಲ್ಲಿ ಎಲ್ಲೊಂದು ಕೆಲವೊಂದು ವಿಡಿಯೋಗಳು ವೈರಲ್ ಆಗಿತ್ತು, ಅವ್ರು ಇದ್ದಕ್ಕಿದ್ದಂಗೆ ಮಾಯ ಆಗೋಗ್ಬಿಡ್ತಾರೆ ಆ ಥರ. ಅಥವಾ ನೀವು ಅನ್ಕೋಬಹುದು, ಇದ್ದಕ್ಕಿದ್ದಂಗೆ ಒಬ್ರು ಫೇಮಸ್ ಆಗ್ಬಿಡ್ತಾರೆ, ಇದ್ದಕ್ಕಿದ್ದಂಗೆ ಒಬ್ರು ರಿಚ್ ಆಗ್ಬಿಡ್ತಾರೆ. ಅದನ್ನು ಆ ಪೋರ್ಟಲ್ಗಳಿಂದಾನೇ ಆಗೋದು. ಅಂಡ್ ಇನ್ನು ನೀವು ಅನ್ಕೋಬಹುದು, ಕೆಲವೊಬ್ಬರಿಗೆ ಇದು ಫಾಲೋನೇ ಮಾಡಲ್ಲ, ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಅವರಿಗೆ, ಆದ್ರೂ ಹಂಗಾಗತ್ತೆ ಅಂದ್ರೆ ಅವ್ರ ಸೋಲ್ ಜರ್ನಿಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ. ಸೋಲ್ ಇನ್ಕಾರ್ನಿಯೇಷನ್ ಅಲ್ಲಿ ಅವರು ಒಂದು ವಿಶ್ನ ಕೇಳ್ಕೊಂಡಿರ್ತಾರೆ. ಹೋದ್ ಜನ್ಮದಲ್ಲಿ ಆಗದೆ ಇರೋದು ಈ ಜನ್ಮದಲ್ಲಿ ಆಗತ್ತೆ, ಈ ಪೋರ್ಟಲ್ಗಳು ಓಪನ್ ಆದಾಗ್ಲೇನೆ. ಕೆಲವ್ರು ಅನ್ಕೋಬಹುದು, ಅವನು ಸ್ಕೂಲ್ ಕಾಲೇಜಲ್ಲಿ ಪೆದ್ದಂಗಿದ್ದ, ಇವಾಗ ನೋಡಿದ್ರೆ ಗೋಲ್ಡ್ ಅಂಗಡಿ ಇಟ್ಟಿದ್ದಾನೆ, ಇವಾಗ ನೋಡಿದ್ರೆ ಹಂಗ್ ಬಿಸ್ನೆಸ್ ಮಾಡ್ತಾನೆ, ಅವಳು ನೋಡಿದ್ರೆ ಫಾರಿನ್ಗೆಲ್ಲ ಹೋಗಿ ಬರ್ತಾಳೆ. ನೀವು ಅನ್ಕೋಬಹುದು, ಅವ್ರು ಓದಿನಿಂದ ಅಥವಾ ಅವ್ರ ಒಂದು ಈಗಿರೋ ಪರಿಸ್ಥಿತಿಯಿಂದ ಅದನ್ನ ಮಾಡ್ತಾ ಇಲ್ಲ. ಅವ್ರ ಸೋಲ್ ಜರ್ನಿ ಇನ್ಕಾರ್ನಿಯೇಷನ್ ಪ್ರಾಕ್ಟೀಸ್ ಇಂದ ಅವ್ರು ಇದನ್ನೆಲ್ಲ ಅಟ್ರಾಕ್ಟ್ ಮಾಡ್ತಿರೋದು. ಈಗ ಇದು ಗೊತ್ತಿರೋರ್ಗೆ ಅರ್ಥ ಆಯ್ತು. ಈಗ ನಾನು ಫಸ್ಟ್ ಟೈಮ್ ಹೊಸದಾಗಿ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಇದನ್ನ ಒಂದು ಮ್ಯಾಜಿಕಲ್ ಪೋರ್ಟಲ್ ಆಗಿ ಬಳಸ್ಕೊಳ್ಳಿ. ಇದೇ ನನ್ನ ಚಾನ್ಸ್, ಇದೇ ಫಸ್ಟ್ ಚಾನ್ಸ್, ಲಾಸ್ಟ್ ಚಾನ್ಸ್ ಅನ್ನೋ ರೀತಿಯಲ್ಲಿ ಬಳಸ್ಕೊಳ್ಳಿ. ನೆಕ್ಸ್ಟ್ 8 ಅಷ್ಟೊತ್ತಿಗೆ ನಾವು ಹೆಂಗಿರ್ತೀವೋ, ಎಲ್ಲಿರ್ತೀವೋ, ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಈ 8 ಬಳಸ್ಕೊಳ್ಳಿ. ಈ ಸತಿ 888 ಬಂದ್ಬಿಟ್ಟಿದೆ, ಯಾಕಂದ್ರೆ 8 ಮಂತು, 8 ಡೇಟ್, 26 ಲಾಸ್ಟ್ 2 ಡಿಜಿಟ್ನ ಕೌಂಟ್ ಮಾಡಿದ್ರೆ 8 ಅಂತ ಬರುತ್ತೆ. ಇನ್ಫಿನಿಟಿ ಆ್ಯಡ್ ಆಗಿದೆ. ಹಾಗಾಗಿ ಲಯನ್ ಗೇಟ್ ತುಂಬಾ ಸ್ಟ್ರಾಂಗ್ ಅಂದ್ರೆ 8 ಅಂದಾಗ ಹಿಂಗಿರುತ್ತೆ ಪೋರ್ಟಲ್ಲು. ಈ ಸತಿ 1 2 3 ಮಿರರಿಂಗ್ ಆಗಿದೆ. ಹಾಗಾಗಿ ನಿಮ್ಮ ವಿಶ್ಗಳು ಬಹಳ ಬೇಗ ಫುಲ್ಫಿಲ್ ಆಗೋದಕ್ಕೆ ಈ ಲಯನ್ ಗೇಟ್ ಪೋರ್ಟಲ್ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಮಾತಾಡೋದಕ್ಕೆ ತುಂಬಾ ವಿಷಯ ಇದೆ, ಬಟ್ ಒಂದು ಮೆಡಿಟೇಷನ್ ಅಂತ ಬಂದಾಗ, ಒಂದು ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ, ಲೇಮನ್ ರೀತಿಯಲ್ಲಿ ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಇದನ್ನ 1 hour ಅಲ್ಲಿ ನಿಮ್ಗೆ ಅರ್ಥ ಮಾಡಿಸ್ತೀವಿ. ಸೊ ನಾನು ನಿಮ್ಗೆ ಇಲ್ಲಿ ಚೆಕ್ ಲೀಫ್ ತರ ಹೇಳಿದ್ದೆ, ಯಾರ ಹತ್ರ ಚೆಕ್ ಲೀಫ್ ಇಲ್ಲ, ನೀವು ಪೆನ್ ಪೇಪರ್ನ ತಗೊಳ್ಳಿ. ಯಾರು ತಂದಿದಿರೋ ಪಿಂಕ್ ಕಲರ್ ಪೆನ್ ತರ ಕೇಳಿದ್ದೆ, ಪಿಂಕ್ ಕಲರ್ ಪೆನ್ ಅಲ್ಲಿ ನೀವು ಬರಿಬೇಕು. ಮತ್ತೆ ಹೇಳ್ತೀನಿ, ಇದು ವೆರಿ ಶಾರ್ಟ್ ಅಮೌಂಟ್ ಆಗಿರ್ಬೇಕು, ಮತ್ತೆ ಇದು ನಿಮಗೆ ತುಂಬಾ ನೆಸೆಸಿಟಿ ಇರಬೇಕು. ಮತ್ತೆ ನೆಕ್ಸ್ಟ್ ಅಂದ್ರೆ ಈ ಇಯರ್ ಅಲ್ಲೇ ನೀವು ಮ್ಯಾನಿಫೆಸ್ಟ್ ಮಾಡಂಗಿರ್ಬೇಕು. 2026 ಡಿಸೆಂಬರ್ ಒಳಗಡೆನೆ ಮ್ಯಾನಿಫೆಸ್ಟ್ ಮಾಡೋಂಗಿರ್ಬೇಕು. ಆ ತರದ ಅಮೌಂಟ್ನ ನೀವು ಅಲ್ಲಿ ಬರಿಬೇಕು. ಚೆಕ್ ಅಲ್ಲಿ ಅಮೌಂಟ್ ಜಾಗದಲ್ಲಿ ಅಮೌಂಟ್ ಬರೀತೀರಾ, ವರ್ಡ್ಸ್ ಜಾಗದಲ್ಲಿ ವರ್ಡ್ಸ್ ಬರೀತೀರಾ, ನಿಮ್ ಸೈನ್ ಹಾಕೋ ಜಾಗದಲ್ಲಿ ಸೈನ್ ಹಾಕ್ತೀರಾ. ಆಮೇಲೆ ಚೆಕ್ ಹಿಂದಗಡೆ ಇನ್ಫಿನಿಟಿ ಸಿಂಬಲ್ ಹಾಕ್ತೀರಾ. ಚೆಕ್ ಹಿಂದಗಡೆ ಇನ್ಫಿನಿಟಿ ಸಿಂಬಲ್. ಯಾರು ಪೇಪರಲ್ಲಿ ಬರಿತಾ ಇದ್ದೀರಾ, ವೈಟ್ ಪೇಪರಲ್ಲಿ ಬರಿತಾ ಇದ್ದೀರಾ, ನೇಮ್ ಬರೀರಿ, ನಿಮ್ ನೇಮ್ ಬರೀರಿ, ಇವತ್ತಿನ ಡೇಟ್ ಹಾಕಿ, ಎಷ್ಟು ಅಮೌಂಟ್ ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ದೀರಾ ಅದನ್ನ ಬರೀರಿ, ಅದನ್ನ ವರ್ಡ್ಸ್ ಅಲ್ಲೂ ಬರೀರಿ, ಕೆಳಗಡೆ ಸಿಗ್ನೇಚರ್ ಹಾಕಿ, ಆ ಪೇಪರ್ ಹಿಂದಗಡೆ ಇನ್ಫಿನಿಟಿ ಸಿಂಬಲ್ನ ಬರೀರಿ. ನಾವು ಚೆಕ್ ಹೆಂಗ್ ಬರಿತೀವಿ ಆ ತರ ನಾರ್ಮಲ್ ಆಗಿ. ಕರೆಕ್ಟ್. ಅದು ಬರೀತಾ ಇರಿ, ನಾನು ಮಾತಾಡ್ತಾ ಇರ್ತೀನಿ, ನಿಮ್ಮ ಪಾಡಂಗೆ ನೀವು ಬರೀತಾರೆ. ಸೊ ಈ ಡಿಸೈರ್ ಹೆಂಗಿರುತ್ತೆ, ಈ ಅಮೌಂಟ್ ಹೆಂಗಿರುತ್ತೆ ಅಂದ್ರೆ ಡಿಸೆಂಬರ್ ಒಳಗಡೆನೆ ನಿಮಗೆ ಬರೋ ತರ ಇರಬೇಕು. ಶಾರ್ಟ್ ಟರ್ಮ್ ಅಲ್ಲಿ ನಾವು ಇದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಜಾಸ್ತಿ, ಯಾಕಂದ್ರೆ 7 ಪೋರ್ಟಲ್ ಮಾಡಿದ್ದೀರಾ ನೀವು, ನಾವು 1 year ಆಲ್ರೆಡಿ ಟಾರ್ಗೆಟ್ ಮಾಡಿದ್ದೀವಿ ಅಲ್ಲಿ.
ಸೊ 880 ಪವರ್ಫುಲ್ ಮ್ಯಾನಿಫೆಸ್ಟೇಷನ್ನ ಇಯರೇ ಆಗೋ ಥರ ಒಂದು ಡಿಸೈರ್ ಅಮೌಂಟನ್ನು ನೀವು ಬರೀರಿ. ಮತ್ತೆ ಇದರಲ್ಲಿ ನೀವು ಥಾಟ್ ಹಾಕಬೇಡಿ, ಈ ದುಡ್ಡನ್ನ ನಾನು ಜ್ಯುವೆಲ್ಸ್ ಮಾಡ್ಕೊತೀನಿ, ಈ ದುಡ್ಡಿಂದ ಸಾಲ ತೀರಿಸ್ತೀನಿ, ಈ ದುಡ್ಡಿಂದ ಬಿಸ್ನೆಸ್ ಮಾಡ್ತೀನಿ. ಡೋಂಟ್ ಗಿವ್ ಎನಿ ರೀಸನ್ ಫಾರ್ ದ್ಯಾಟ್. ಎಷ್ಟು ಅಮೌಂಟ್ ಬೇಕು ಅಷ್ಟು ಮಾತ್ರ ಬರೀರಿ. ಮ್ಯಾಮ್ ಚೆಕ್ಕಿಗೆ ಡೇಟ್ ಹಾಕ್ಬೇಕಾ ಮ್ಯಾಮ್ ಇವತ್ತಿಂದ? ಇವತ್ತಿನ ಡೇಟ್ ಹಾಕಿ 8/8/2026 ಇವತ್ತಿನ ಡೇಟ್ ಹಾಕಿ. ಸೊ ಈ ಅಮೌಂಟ್ಗೆ ಇದು ಬಂದ್ಮೇಲೆ ಅದನ್ನ ಮಾಡ್ಬಿಡ್ತೀನಿ, ಇದು ಬಂದಾಗ ಅದು ಮಾಡ್ತೀನಿ ಅಂತ ಏನು ಹೇಳ್ಕೊಬೇಡಿ. ನಿಮ್ಗೆ ಎಷ್ಟು ಬೇಕು 2026ಗೆ ಅಂದರೆ 888 ಪೋರ್ಟಲಲ್ಲಿ ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ನಾಳೆ ನನಗೆ ನೀವೇನಾರು ಶೇರ್ ಮಾಡೋಕ್ಕೆ ಡಾಕ್ಯುಮೆಂಟ್ ಬೇಕಲ್ವಾ? ನೀವು 1 ಕೋಟಿ ಬರೆದ್ರೂ ನನಗೇನು ಚಿಂತೆ ಇಲ್ಲ. ಯಾರು ಬರೆದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಇಲ್ಲ ಇಲ್ಲ ಹ್ಞೂ ಮ್ಯಾಮ್, ಪೇಗೆ ನಮ್ ಯೂನಿವರ್ಸ್ ನೇಮ್ ಇದ್ ಬರೆಯೋದಾ ಏನು? ಹಾಂ, Pay. ಯೂನಿವರ್ಸ್ ಪೇ ಟು ಅಲ್ವಾ? ಹ್ಮ್. ಹಾಂ, ಯೂನಿವರ್ಸ್. ಒಂದು ಕೋಟಿ ಯಾರು ಬರೆದಿರೋದು? ಯಾರು ಹ್ಯಾಂಡ್ ರೈಸ್ ಮಾಡ್ದಂಗೆ ನೋಡಿದೆ ನಾನು ಇಲ್ಲಿ. ಅಷ್ಟೊತ್ತಿಗೆ ಇವ್ರು ಮಾತಾಡಿದ್ದಕ್ಕೆ ಇವ್ರ ಮುಖ ನೋಡಿದೆ ನಾನು. ಮ್ಯಾಮ್ ಅರ್ಜೆಂಟ್ ಆಗಿ ಬೇಕಾಗಿರೋದು ಅದಲ್ವಾ ಮ್ಯಾಮ್? ನೋ ನಿಮ್ಗಿನ್ನು 4-5 ಮಂತ್ಸ್ ಟೈಮ್ ಇದೆ. ನಾಟ್ ಅರ್ಜೆಂಟ್. ಅರ್ಜೆಂಟ್ ಮನಿದು ನೀವು ಬರ್ತಿರಲ್ಲ ಅವಾಗ ಸ್ವಿಚ್ ಕೋಡ್ ಹೇಳ್ಕೊಡ್ತೀನಿ. ಅರ್ಜೆಂಟ್ ಮನಿಗೆ ಏನು ಮಾಡಬೇಕು ಅಂತ. ದಿಸ್ ಇಸ್ ನಾಟ್ ಅರ್ಜೆಂಟ್ ಮನಿ, ದಿಸ್ ಇಸ್ ಯೂನಿವರ್ಸ್ ಮನಿ. ಮ್ಯಾಮ್ ವೈಟ್ ಶೀಟ್ ಅಲ್ಲಿ ಬರೀ ಬ್ಯಾಕ್ ಸೈಡ್. ಮ್ಯಾಮ್ ವೈಟ್ ಶೀಟ್ ಅಲ್ಲಿ ಬರೀತಾ ಇರೋರು ನೇಮು, ಹ್ಮ್ ಡೇಟು, ಹ್ಮ್ ಅಮೌಂಟ್ ಇನ್ ದ ವರ್ಡ್ಸ್ ಅಂಡ್ ದ ನ್ಯೂಮರಿಕಲ್ ಅಲ್ಲಿ ಹ್ಮ್. ಆಮೇಲೆ ಸೈನ್ ಹಾಕಿದೀನಿ. ಹ್ಮ್. ಇವಾಗ ವೈಟ್ ಶೀಟ್ ಹಿಂದೆಗಡೆ Infinity symbol ಇನ್ಫಿನಿಟಿ ಹಾಕ್ತೀರಾ? ಸಿಂಬಲ್ ಬರಿಬೇಕಾ ಮ್ಯಾಮ್? ಅದೇ Yes. ಎಲ್ಲಿ ಬರ್ದಿದ್ದೀನೋ ಅದ್ರ ಹಿಂದೆಗಡೆ ಐ Yes. ಹ್ಯಾವ್ ಟೇಕನ್ ದ A4 ಶೀಟ್. ಇಟ್ಸ್ ಓಕೆ ಅಲ್ವಾ ಮ್ಯಾಮ್? ಅದ್ರಲ್ಲಿ ಅರ್ಧ ತಗೊಂಡ್ರು ಸಾಕು. ಕಟ್ ಅಲ್ಲೆಲ್ಲ ಮಾಡ್ಲಾ? ಮಡ್ಚಂಗೆಲ್ಲ ಇಲ್ಲ, ನೀವು ಹಂಗೆ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಓಕೆ, ಇವಾಗ ಕಟ್ ಮಾಡ್ಬಿಡ್ಲಾ ಅದನ್ನ? ಮಾಡಿ ಎಷ್ಟಿದೆಯೋ ಅಷ್ಟು ಮಾತ್ರ ತಗೊಳ್ಳಿ ಸಾಕು. ಓಕೆ ಹೇಮ, ನಿಜವಾಗ್ಲೂ ನಿಮ್ಮ ಹತ್ರ ಚೆಕ್ ಇಲ್ವಾ? ಮ್ಯಾಮ್ ಇಲ್ಲ ಮ್ಯಾಮ್, ನಾನು ಇವಾಗ ಅಕೌಂಟ್ ಚೇಂಜ್ ಮಾಡ್ಸಿದ್ದೆ. ಐ ಹ್ಯಾವ್ ನಾಟ್ ಟೇಕನ್ ದ ಚೆಕ್ ಬುಕ್ ಮ್ಯಾಮ್. See, this is the seriousness. You want to build a business. You want to ಮ್ಯಾಮ್ earn ರಿಯಲಿ money. ಇಲ್ಲ ನಿಮ್ಮ ಯಾ ಹತ್ರ ಮ್ಯಾಮ್? ಬಿಸ್ನೆಸ್ ಚೆಕ್ ಇಲ್ಲ ಅಂದ್ರೆ ತುಂಬಾ ಹರ್ಟ್ ಆಗ್ತಿದೆ ನನಗೆ. ಮ್ಯಾಮ್ ಎಲ್ಲಿ ನನ್ಗಿಲ್ಲ ನಿಮ್ ಫ್ರೆಂಡ್ ಮ್ಯಾಮ್. ಯಶೋಧ? ನಾನು ಆಕ್ಚುಲಿ ನಾನು ಕೇಳಿಸ್ಕೊಂಡೇ ಇರ್ಲಿಲ್ಲ ಮ್ಯಾಮ್. ಯಶೋಧ ಇವಾಗ ಹೇಳಿದ್ಮೇಲೆ ನಾನು ಎಲ್ಲ ತರಿಸ್ತಾ ಇದ್ದಿದ್ದು. ಓಕೆ, ಮ್ಯಾಮ್ ಚೆಕ್ ಇಂದೇನು ಬರಿಬೇಕಾ ಮ್ಯಾಮ್? ಚೆಕ್ ಇಂದ ಇನ್ಫಿನಿಟಿ ಸಿಂಬಲ್ ಬರೀ. ಹಾ, ರಾಜು ಸರ್ ತೋರಿಸ್ತಾ ಇದ್ದಾರೆ. ರಾಜು ಸರ್ ಅದ್ ಫೋಟೋನ ಗ್ರೂಪ್ ಅಲ್ಲಿ ಹಾಕಿ. ಗ್ರೂಪ್ ಅಲ್ಲಿ ಹಾಕಿ ಆ ಫೋಟೋನ. ಮ್ಯಾಮ್ ಬ್ಯಾಕ್ ಸೈಡ್ ತೋರಿಸಿ ಸರ್. ರಾಜು ಸರ್ ತೋರಿಸಿ. ಹಾಕಿ. ಓಕೆ, ಆ ಚೆಕ್ನ ಬರೆದು ದೇವ್ರ ಮನೇಲಾದ್ರೂ ಇಡಬಹುದು ನೀವು, ಅಥವಾ ನಿಮ್ಮ ಗ್ರಾಟಿಟ್ಯೂಡ್ ಜರ್ನಲ್ ಬುಕ್ ಇದ್ರೆ ಅದ್ರಲ್ಲಿ ಇಡ್ಬೋದು, ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೋಬಹುದು. ಒಂದು ಕಾಮನ್ ಆಗಿ ಯೂಸ್ ಮಾಡೋ ಪರ್ಸ್ ಇರುತ್ತೆ, ಇನ್ನೊಂದು ಹಂಗೆ ಇಟ್ಬಿಟ್ಟಿರ್ತೀವಿ ನಾವು ಫ್ಯಾನ್ಸಿ ಅಂತ, ಅಥವಾ ಲಾಕರಲ್ಲಿ ಸುಮ್ಮನೆ ಇಟ್ಟಿರ್ತೀವಿ ದುಡ್ಡು ಹಾಕಿ. ಆ ಥರ ಪರ್ಸಲ್ಲಿ ಇಡ್ಬೋದು, ಅಥವಾ ಒಂದೇನೋ ಲಪ್ ಕವರಲ್ಲಿ ಹಾಕಿನೂ ಇಡ್ಬೋದು. ನಿಮ್ಮ ಈ ವಿಶ್ ಫುಲ್ಫಿಲ್ ಆದಾಗ ಆ ಚೆಕ್ ಅಥವಾ ಪೇಪರ್ನ ಹರಿತೀರಾ, ಬರ್ನ್ ಮಾಡ್ತೀರಾ, ಅದನ್ನ ಒಂದು ಪಾಟಲ್ಲಿ ಹಾಕ್ತೀರಾ. ಇದು ಆಕ್ಟಿವಿಟಿ. ಈ ಒಂದು ವಿಶ್ ನಿಮಗೆ 1 ವೀಕಲ್ಲೇ ಕಂಪ್ಲೀಟ್ ಆಯಿತು ಅಂದರೆ ಅದನ್ನು ಬರ್ನ್ ಮಾಡಿ ಆವಾಗಲೇ ಡಿಸ್ಪೋಸ್ ಮಾಡಿಬಿಡಿ. ಟೈಮ್ ಹಿಡಿತು, ಡಿಸೆಂಬರ್ ಆದಮೇಲೂ ಆಗಿಲ್ಲ ಅಂತ ಯಾವುದು ಇದುವರೆಗೂ ಬಂದಿಲ್ಲ. ಆಗಿಲ್ಲ ಅಂದರೂ ಆಗೋವರೆಗೂ ಅದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ಇದು ಆಕ್ಟಿವಿಟಿ 1. ಆಕ್ಟಿವಿಟಿ 2, ಗರ್ಕೆನ ಕೆಂಪು ಕಲರ್ ದಾರದಲ್ಲಿ ಕಟ್ಟಿ ತರೋಕೆ ಹೇಳಿದ್ದೆ. ಮತ್ತೆ ಹೇಳ್ತೀನಿ, ಯಾರೆಲ್ಲ ದೇವ್ರ ಮನೆಗೆ ಹೋಗೋಕ್ಕಾಗಲ್ಲ ಅಥವಾ ಈ ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ, ಡೋಂಟ್ ವರಿ. ನಿಮ್ಮ ಮಕ್ಕಳು ಯಾರಾದರೂ ಅವ್ರ ಕೈಲಿ ಮಾಡಿಸ್ಬಹುದು, ಅಥವಾ ನಿಮ್ಮ ಮನೇಲಿ ಬೇರೆ ಯಾರಾದರೂ ನಿಮ್ಮ ಪರವಾಗಿ ಮಾಡ್ತಾರಂದ್ರೂ ಮಾಡಬಹುದು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಗರ್ಕೆಗೆ ಕೆಂಪು ಕಲರ್ ದಾರ ಏನಕ್ಕೆ ಕಟ್ಟಕ್ಕೆ ಹೇಳಿದೆ ಅಂದರೆ ಮಂಗಳ ಗ್ರಹನ ರೆಪ್ರೆಸೆಂಟ್ ಮಾಡುತ್ತೆ, ರೆಡ್. ಮತ್ತೆ ಈಗ ನೀವು ಹೋಟೆಲ್ ರೆಸ್ಟೋರೆಂಟಲ್ಲೆಲ್ಲ ಹೋದರೆ ಕೆಂಪು ತಟ್ಟೆ ಇಟ್ಟಿರ್ತಾರೆ, ನೋಡಿದ್ದೀರಾ? ಜಾಸ್ತಿ ಒಂದು 5 ಸ್ಟಾರ್ 3 ಸ್ಟಾರಲ್ಲಿ ಮಾತ್ರ ನಿಮಗೆ ವೈಟ್ ಕಲರ್ ಪ್ಲೇಟ್ ಸಿಕ್ಕೋದು. ಈ ಚಿಕ್ಕ ಚಿಕ್ಕ ಡಾಬಾ ರೆಸ್ಟೋರೆಂಟ್ಗಳೆಲ್ಲ ಹೋದರೆ ನಿಮಗೆ ರೆಡ್ ಕಲರ್ ಪ್ಲೇಟ್ ಸಿಗುತ್ತೆ. ಟ್ರೇಗಳು ಅಷ್ಟೇ, ನೀವು ಫುಡ್ ಕೋರ್ಟ್ಗೆ ಹೋಗಿ ಮಾಲ್ಸಲ್ಲಿ ರೆಡ್ ಕಲರ್ ಟ್ರೇ ಇರುತ್ತೆ ನೋಡಿ ಬೇಕಾದ್ರೆ. ಯಾಕೆ? ರೆಡ್ ಈಸ್ ಡಿಸೈರ್. ನಿಮಗೆ
ಕ್ರೇವಿಂಗ್ಸ್ನ ಕ್ರಿಯೇಟ್ ಮಾಡುವಂಥದ್ದು. ಹಾಗೇನೆ ರೆಡ್ ಬಂದು ಅಟ್ರಾಕ್ಷನ್. ಸೊ ನಿಮ್ಮ ಈ ಯೂನಿವರ್ಸ್ವರೆಗೂ ತಲುಪಬೇಕು ಅಂತಂದ್ರೆ ಇವತ್ತು 8ನೇ ತಾರೀಕು ಬಂದಿರೋದು ಅಲ್ಲದೆ ಶನಿವಾರ ಬಂದಿರೋದು ಇನ್ನೊಂದು ಡಬಲ್ ಧಮಾಕ, ನಿಮಗೆ ತ್ರಿಬಲ್ ಧಮಾಕ. ಯಾಕಂದ್ರೆ ಶನಿ ಪರಮಾತ್ಮ ದಿನ ಇವತ್ತು. ಶನಿ ಪರಮಾತ್ಮ ಯಾರು? ಕರ್ಮಗಳ ಕ್ಲಿಯರ್ ಮಾಡುವಂಥ ದೇವರು. ಸೊ ಇಲ್ಲಿ ಏನು ಶನಿ ಪರಮಾತ್ಮದ ಬ್ಲೆಸ್ಸಿಂಗ್ ಅಂದ್ರೆ ನಿಮ್ ಕರ್ಮನೂ ರಿಲೀಸ್ ಆಗ್ಬೇಕು, ಜೊತೆಗೆ ಮ್ಯಾನಿಫೆಸ್ಟೇಷನ್ ಆಗ್ಬೇಕು. ಆಗಸ್ಟ್ ಇನ್ನೇನು ಶ್ರಾವಣ ಶುರು ಆಗ್ತಾ ಇದೆ. ಶ್ರಾವಣ ಅಂದ್ರೆ ಈಗ ಹಿಂದಿ ಕ್ಯಾಲೆಂಡರ್ ಪ್ರಕಾರ ಆಲ್ರೆಡಿ ಶುರುವಾಗಿದೆ. ಕನ್ನಡದವ್ರಿಗೆ ನಾಳೆಯಿಂದ, ಇವತ್ತಿಂದನೇ ಅಲ್ವಾ? ಮಂಗಳವಾರ ಅಮಾವಾಸ್ಯೆ. ಮಂಗಳವಾರದಿಂದ ಕನ್ನಡದವ್ರಿಗೆ, ಹಿಂದಿ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಆಲ್ರೆಡಿ ಶುರುವಾಗಿದೆ. ಸೊ ನಮ್ಮ ಪ್ರಕಾರ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ನೀವೀಗ ನಿಮ್ಮ ಡಿಸೈರ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ, ಯಾಕಂದ್ರೆ ಇವಾಗ ಶಿವ ದೇವರು ಪ್ರೆಸೆಂಟ್ ಪೃಥ್ವಿಯನ್ನ ರೂಲ್ ಮಾಡ್ತಾ ಇರೋದು. ಇಷ್ಟು ದಿನ ಯಾರು ಮಾಡ್ತಾ ಇದ್ರು? ವಿಷ್ಣು ಮಾಡ್ತಾ ಇದ್ರು. ಶ್ರಾವಣ ಬಂದಿರೋದ್ರಿಂದ ಶಿವ ಮಾಡ್ತಾರೆ. ಈಗ ಶಿವನ ಹತ್ರ ಮನ್ಸು ಗೆದ್ದಿರೋರು ಯಾರು? ಗಣೇಶ. ಯಾಕೆ? ಗಣೇಶ ಮತ್ತೆ ಷಣ್ಮುಗಂಗೆ ಒಂದು ಕಾಂಪಿಟೇಷನ್ ಇಟ್ಟಿದ್ರು, ನೀವು ಭೂಮಂಡಲನ ಸುತ್ಕೊಂಬರ್ರಿ, ಯಾರು ಫಸ್ಟ್ ಬರ್ತಾರೋ ಅವರು. ಸೊ ಅವರು ದೇವರನ್ನ ಸುತ್ತಬಿಟ್ಟು, ಶಿವ ಪಾರ್ವತಿನೇ ಸುತ್ತಬಿಟ್ಟು, ನೀವೇ ನನ್ನ ಇದು ಅಂತ ಹೇಳಿ, ಹಂಗಾಗಿ ಅವ್ರ ಫೇವ್ರೆಟ್. ಸೊ ಗಣೇಶನಿಗೆ ವೆರಿ ಶಾರ್ಟ್ ವೇ ಗೊತ್ತು, ಹೇಗೆ ಅವ್ರ ತಂದೆನ ಮನಸ್ಸು ಗೆಲ್ಬೇಕು. ಅಥವಾ ಗಣೇಶ್ ಹೇಗೆ ಅಂದ್ರೆ ಯಾವುದೇ ಏನಂತಾರೆ, ಒಂಥರ ಸ್ಮಾರ್ಟ್ ವರ್ಕರ್ ಅಂತ ಕರಿಬೋದು ಗಣೇಶನ್ನ. ಆಮೇಲೆ ಕ್ವಿಕ್ ಆಗಿ ನಮಗೆ ಡಿಸೈರ್ ಫುಲ್ಫಿಲ್ ಮಾಡೋರು ಅನ್ಬೋದು. ಅಥವಾ ಡೈರೆಕ್ಟ್ ಆಗಿ ಶಿವನ ಹತ್ರ ಹೋಗಕ್ಕಾಗದೇ ಇದ್ದಾಗ ಗಣೇಶ ಹತ್ರ ಹೋಗ್ಬೋದು ನಾವು. ಹಂಗಾಗಿ ಈ 21 ಗರ್ಕೆದೇನಿದೆಯೋ, ಈಗ ನೀವು ಮ್ಯಾನಿಫೆಸ್ಟೇಷನ್ ಈಗ ಆದ್ಮೇಲೆ ಈಗಲೇ ನೀವು ಗಣೇಶನ ಹತ್ರ ಇಟ್ಬಿಟ್ಟು ನೀವು ಹೇಳ್ಕೋಬೇಕು, ಈ ಎಂದು ಡಿಸೈರ್ ಏನಿದೆಯೋ ಶಿವನ ಆಶೀರ್ವಾದದಿಂದ ಮತ್ತೆ ನಿನ್ನ ಆಶೀರ್ವಾದದಿಂದ ನನ್ನ ವಿಶ್ ಫುಲ್ಫಿಲ್ ಆಗಲಿ ಅಂತ ಹೇಳ್ಕೊಂಡು ಇವತ್ತು ಗಣೇಶನ ಮುಂದೆ ಇಡಬೇಕು ನೀವು. ಅಂದ್ರೆ ಈಗ ಸಂಜೆ ಈಗ ಇಡ್ತೀರ. ಇದಾದ್ಮೇಲೆ ಇನ್ನ ಕೆಲವೊಬ್ರು, ನಾನು ಗರ್ಕೆ ತರಕ್ಕಾಗ್ಲಿಲ್ಲ, ನಂಗೆ ಗೊತ್ತಿರ್ಲಿಲ್ಲ, ನಂದು ಡೇಟ್ ಆಗಿದೆ, ದೇವ್ರ ಮನೆಗೆ ಹೋಗಕ್ ಆಗೋದಿಲ್ಲ, ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಸ್ಕಿಪ್ ಮಾಡಿ. ದೇವ್ರ ಮನೆಗೆ ಹೋಗಕ್ಕಾಗಲ್ಲ ಅಂದ್ರೆ ಸ್ಕಿಪ್ ಮಾಡಿ ಅಷ್ಟೇ. ಅದಕ್ಕೇನೆ 2-3 ಟೆಕ್ನಿಕ್ನ ನಾವು ಆ್ಯಡ್ ಮಾಡೋದು. ಆ್ಯಂಡ್ ಇವತ್ತಿನ ದಿನ ನೀವು ಎನಿ ಯಾವ್ದಾದ್ರು ಒಂದು ಇದನ್ನ ಬಿಟ್ಟು ಬಿಡ್ಬೇಕು, ಲೆಟ್ ಗೋ ಮಾಡ್ಬೇಕು. 1 ನಿಮಿಷ. ಮ್ಯಾಮ್ ಇದು ಹೆಸರು, ಡೇಟು, ಅಮೌಂಟ್ ಅಷ್ಟೇ ಅಲ್ವಾ ಮ್ಯಾಮ್ ಇದು ಬರಿಬೇಕಾಗಿರೋ ವೈಟ್ ಶೀಟ್ ಅಲ್ಲಿ? ರಾಜು ಸರ್ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ನೋಡಿ ಮೇಡಮ್. ಮೇಡಮ್ ಇಲ್ಲಿ ನೋಡಿ, ಮೇಡಮ್ ಇಲ್ಲಿ ನೋಡಿ, ಗ್ರೂಪ್ ಅಲ್ಲಿ ಹಾಕಿದ್ದಾರೆ ನೋಡಿ ಸರ್. ನೋಡಿ ಕಾಣುತ್ತರ? ತೋರಿಸ್ತಾ ಇದೆ ನೋಡಿ. ಗ್ರೂಪ್ ಅಲ್ಲಿ ಹಾಕಿದ್ದಾರೆ ನೋಡಿ ಮೇಡಮ್. ಗ್ರೂಪ್ ಅಲ್ಲಿ ಹಾಕಿದೆ ನೋಡಿ. ಕಾಣ್ತಾ ಇಲ್ವಾ? ಬರ್ತಾ ಇಲ್ವಾ? ಅಲ್ಲ ನನ್ ಮೊಬೈಲ್ ಸ್ಲೋ ಇದೆ ಹಾಗೆ. ಗ್ರೂಪ್ ಅಲ್ಲಿ ಇದೆ ನೋಡಿ, ಗ್ರೂಪ್ ಅಲ್ಲಿ ಇದೆ. ಆಗ್ಲಿಲ್ಲ ಕಾವ್ಯ. ಪೇ ಅಲ್ಲಿ ಯೂನಿವರ್ಸ್ ಅಂತ ಬರೀರಿ, ಅಮೌಂಟ್ ಅಲ್ಲಿ ಅಮೌಂಟ್ ಹಾಕಿ, ಎಷ್ಟು ಅಮೌಂಟ್ ಬರ್ದಿದ್ದೀರಾ ಅದನ್ನ ಅಕ್ಷರದಲ್ಲಿ ಬರ್ದ್ಬಿಟ್ರೆ ಆಯ್ತು. ಸಿಗ್ನೇಚರ್ ಮಾಡ್ಬೇಕು ಅಷ್ಟೇ. ಸರ್ ನಾವು ವೈಟ್ ಶೀಟ್ ಅಲ್ಲಿ ಬರೀತಾ ಇರೋದು ಸರ್ ನಾವು. ಅದೇ ಪೇ ಅಂತ ಬರೀರಿ, ಮುಂದೆ ಯೂನಿವರ್ಸ್ ಅಂತ ಬರೀರಿ. ಅದೇ ತರ ಮಾಡ್ಕೊಳ್ಳಿ ನೀವು. ಡೇಟ್ ಬರ್ಕೊಳ್ಳಿ. ಚೆಕ್ ಹೇಗಿರುತ್ತೆ, ಚೆಕ್ ಹೇಗಿದೆ ಹಾಗೆ ಮಾಡ್ಕೊಳ್ಳಿ. ಅಮೌಂಟ್ ನ ವರ್ಡ್ಸ್ ಅಲ್ಲಿ ಬರೀರಿ, ಅಮೌಂಟ್ ಬರೀರಿ, ನಿಮ್ ಸಿಗ್ನೇಚರ್ ಹಾಕೊಳ್ಳಿ, ಬ್ಯಾಕ್ ಸೈಡ್ ಇನ್ಫಿನಿಟಿ ಸಿಂಬಲ್ ಹಾಕೊಳ್ಳಿ. ವೆರಿ ಗುಡ್. ದೇವ್ರ ಮಗಿಟ್ಟ
ಇವಾಗ ಸನ್ಸಿಸ್ಟಿಕ್ ಅವಾಗ ಬರಂಗಿಲ್ಲ ಆಗ್ತೈತಿ ಆಮೇಲೆ ಸತ್ಯನಾರಾಯಣ ಮಾಸ್ಟರ್ ಸರ್ ಆರಾಮಿದ್ದೀರಾ ಸರ್? ಸರ್ ಹೇಗಿದ್ರೆ ಆರಾಮಿದ್ದೀರಾ? ಹ್ಮ್. ನೀವ್ ಹೇಗಿದ್ದೀರಾ? ಓ ಫೈನ್. ಓಕೆ ನೈಟ್ ಇಲ್ತಿದ್ದೀರಾ? ಟೀಮ್ ಬಹಳ ದಿವಸ ಆಯ್ತು ಸೇರಿಲ್ಲ. ಹ್ಮ್. ಮಾಸ್ಟರ್ ಕಾವ್ಯ ಅನ್ನೋರ್ದು ಕನೆಕ್ಟ್ ಆಗ್ತಿಲ್ಲ ಅಂತ ನೋಡಿ ಮಾಸ್ಟರ್. ಎಲ್ಲಾರ್ದು ಕನೆಕ್ಟ್ ಮಾಡಿದ್ದೀನಿ. ಹೌದಾ? ಅವ್ರು ಆಗಿಲ್ಲ ಅಂತ ಮೆಸೇಜ್ ಹಾಕ್ತಿದ್ರು. ಸಿ ಕಾಮಾಖ್ಯ ಕಾಮಾಖ್ಯ ಗ್ರೂಪಲ್ಲಿ ಇರೋ ಫೆಸಿಲಿಟಿ ಬೇರೆಯವ್ರಿಗಿರಲ್ಲ. ಮೂನ್ ಮೆಡಿಟೇಷನ್ ಅಲ್ಲಿ ಇರೋರಿಗೆ ಬೇರೆ ಫೆಸಿಲಿಟಿ, ಬೇರೆ ಪ್ರೈಸಿಂಗ್ ಈ ತರ ಇರುತ್ತೆ. ಅವ್ರು ಯಾವ ಗ್ರೂಪಲ್ಲಿ ಇದ್ದಾರೆ, ನೀವು ಅವತ್ತೇನೋ ಹೇಳಿದ್ರಿ, ಬಟ್ ಅವ್ರು ಹಾ. ಹೊಸಬ್ರಲ್ವಾ, ಪೇ ಹೌದು. ಮಾಡ್ಬೇಕಲ್ವಾ? ಹಾ. ಮತ್ತೆ ನಾನು ಯಾವ ಗ್ರೂಪ್ಗೆ ಹಾಕ್ಲಿ ಅವ್ರನ್ನ? ಅದ್ ನಾನ್ ಮಾಡ್ತಿದ್ದೆ ಮಾಸ್ಟರ್ ಅದನ್ನ. ಬಟ್ ಅವ್ರು ಯಾವ್ದು ಜಾಯ್ನಿಂಗ್ ಇದು ರಿಕ್ವೆಸ್ಟ್ ಬಂದಿಲ್ಲ, ಕೇಳಿ ಇನ್ನೊಂದ್ಸತಿ. ಸೊ ಅವತ್ ನಾನು ಸುಮ್ಮನಾಗ್ಬಿಟ್ಟೆ, ಯಾವ್ದೋ ಒಂದು ಗ್ರೂಪಲ್ಲಿ ಇರ್ತಾರೆ ಅಂತ ನಾನು ಅವತ್ತು ಓದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇಲ್ಲ ಅವ್ರು ಹೊಸಬ್ರು ಅದಕ್ಕೆ. ಸಿ ಅವ್ರಿಗೆ ಈ ಲಿಂಕ್ ನ ಕಳಿಸಿ ಜಾಯ್ನ್ ಆಗಕ್ಕೆ ಹೇಳಿ. ಜಾಯ್ನ್ ಅವ್ರ ಕಾವ್ಯ ಆರ್ ನೋಡಿ ಜಾಯಿನ್ ಮಾಡಿದೀನಿ. ಓಕೆ, ಈ ರೆಕಾರ್ಡಿಂಗು ಆಗ್ತಾ ಇದೆ, ನೋ ಪ್ರಾಬ್ಲಮ್. ಅವರಿಗೆ ಎಲ್ಲರಿಗೂ ಶೇರ್ ಮಾಡ್ತೀನಿ ಗ್ರೂಪಲ್ಲಿ. ಶನಿ ದೇವರು ಇವತ್ತು ಶನಿವಾರ ಆಗಿರೋದ್ರಿಂದ ಕರ್ಮಕಾರಕ ಶನಿ ಪರಮ. ಓಕೆ, ಸೊ ಇವತ್ತಿನ ದಿನ ನೀವೇನಾದ್ರೂ ಲೆಟ್ ಗೋ ಮಾಡ್ಬೇಕು, ಏನನ್ನಾದ್ರೂ ಬಿಟ್ಕೊಡ್ಬೇಕು. ಏನು ಮೇ ಬಿ ನೀವು ಓವರ್ ಥಿಂಕ್ ಮಾಡೋದನ್ನ ಬಿಡ್ತೀನಿ ಅಂತ ಅನ್ಕೊಳ್ಳಿ, ಅಥವಾ ಇವತ್ತಿಂದ ಸ್ವೀಟ್ ತಿನ್ನೋದನ್ನ ಬಿಡ್ತೀನಿ ಅಂತ ಅನ್ಕೊಳ್ಳಿ, ಅಥವಾ ಇವತ್ತಿಂದ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು ಬಿಡ್ತೀನಿ ಅಂತ ಅನ್ಕೊಳ್ಳಿ. ಇಲ್ಲಿ ಎಲ್ಲರಿಗೂ ರಿಕ್ವೈರ್ಮೆಂಟ್ ಇರೋದೇ ಅದು. ಸೊ ಬಿಡ್ತೀನಿ ಅಂತ ಏನಂತಿರೋ ಅದನ್ನು ಬರಿಬೇಕು ಪೇಪರಲ್ಲಿ. ಏನನ್ನ ನೀವು ಬಿಡ್ತಾ ಇದ್ದೀರಾ, ಏನನ್ನ ಬಿಡ್ತಾ ಇದ್ದೀರಾ. ನೆಕ್ಸ್ಟು ಇವತ್ತಿನ ದಿನ 8 ವಿಶಸ್ ನಿಮ್ದು ಯಾವ್ದಾದ್ರು ಬರಿಬೋದು. ಆ್ಯಂಡ್ ವೆರಿ ಸಿಂಪಲ್ ಆಗಿರಬೇಕು. ಮನೆ ಕಟ್ಟಬೇಕು, ಕಾರ್ ತಗೋಬೇಕು ಅನ್ನೋದಕ್ಕಿಂತ ಸಿಂಪಲ್ ಆಗಿರೋದು ಏನಾದ್ರು ಬರೀರಿ. ಯಾಕಂದ್ರೆ ಇದು ಎಲ್ಲಾ ಪೋರ್ಟಲಲ್ಲೂ ಎಲ್ಲಾ ಫುಲ್ ಮೂನ್ ನ್ಯೂ ಮೂನ್ಗಳಲ್ಲೂ ಬರಿತಾ ಇದ್ದೀರಾ ಅಂತ ಅನ್ಕೊಂತೀನಿ, ಯಾರು ರೆಗ್ಯುಲರ್ ಆಗಿ ಮೆಡಿಟೇಷನ್ ಅಲ್ಲಿ ಇದ್ದೀರೋ. ಸೊ ನಿಮ್ಗೆ ಅಷ್ಟು ಕನ್ಫ್ಯೂಷನ್ ಬೇಡ ಅಂದ್ರೆ ಒಂದೇ ಒಂದು ಪವರ್ಫುಲ್ ಆಗಿ ಒಂದೇ ಬರೀರಿ. ಯಾರು ರೆಗ್ಯುಲರ್ ಆಗಿ ನನ್ನ ಗ್ರೂಪಲ್ಲಿ ಇದ್ದೀರೋ ಯಾವ್ದಾದ್ರು ಒಂದು ಪವರ್ಫುಲ್ ಆಗಿ ಬರೀರಿ. ನೆಕ್ಸ್ಟ್ ಯಾರು ಹೊಸಬ್ರು ಇದ್ದೀರಾ 8 ವಿಶಸ್ನ ಬರೀರಿ. ನೀವು ಬರಿಬೇಕಾದ್ರೆ ಸುಮಾ ಹೆಂಗ್ ಬರಿಬೇಕು ವಿಶಸ್ನ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಮ್ಯಾಮ್. ಒಂದು ಎಕ್ಸಾಂಪಲ್ ಹೇಳಿ. ಫಾರ್ ಎಕ್ಸಾಂಪಲ್ ನಾನೀಗ ತುಂಬಾ ಪಾಸಿಟಿವ್ ಆಗಿದ್ದೀನಿ. ಹ್ಮ್ ಮತ್ತೆ ಇನ್ನೊಂದೇನಂತಂದ್ರೆ ನನ್ನ ಹೈಯೆಸ್ಟ್ ಗುಡ್ಡಿಗೆ ನನಗೆ ಏನೇನ್ ಬೇಕೋ ಅದೆಲ್ಲ ಸಿಗ್ತಿದೆ ನನ್ಗೆ. ಅಯ್ಯೋ ಇದೆಲ್ಲ ಟೆಕ್ನಿಕಲ್ ಆಗೋಯ್ತು, ಅವ್ರಿಗೆ ಅರ್ಥ ಆಗಲ್ಲ. ಸಿಂಪಲ್ ಆಗಿ ಹೇಳೋ ಸ್ವಲ್ಪ ಸುಮಾ.
ನಾನು ಆರೋಗ್ಯವಾಗಿದ್ದೀನಿ ಅಂತ ಬರ್ದ್ರೂ ನಡೆಯುತ್ತೆ ಮ್ಯಾಮ್. ಹಾ ಅಂದ್ರೆ ಓಕೆ. ಆಲ್ರೆಡಿ ಆಗಿದೆ ಅಂತ. ವಸು ಹೇಳಿ. ಹಲೋ, ಹ್ಮ್ ಏನಾದ್ರೂ ತಗೊಳ್ಳೋದಿದ್ರೆ ಹ್ಮ್ ಅವ್ರು ಬಂದು ನಾನು ಈ ಈ ವರ್ಷ ಡಿಸೆಂಬರ್ ಒಳಗೆ ಈ ತಿಂಗಳ ಒಳಗೆ ನಾನೇನು ಐಫೋನ್ ತಗೊಂಡಿದ್ದೀನಿ ಅಂತ ಬರಿಬಹುದು. ಬರಿಬೇಕು. ಓಕೆ. ಬರಿಬಹುದು. ಅಶ್ವಿನಿ ತಗೊಂಡಿದ್ದೀನಿ. ಅಶ್ವಿನಿ ಎಸ್. ಶಾಲಿನಿ ಹೇಳಿ. ಹಾ ಮ್ಯಾಮ್, ನನ್ನ ವಿಶ್ ಲಿಸ್ಟ್ ಅಲ್ಲಿ ಹಾಕಿಟ್ಟಿರೋ ಒಂದು ಒಳ್ಳೆ ನನ್ನ ಫೇವ್ರೆಟ್ ಡ್ರೆಸ್ ನ ನಾನು ಪರ್ಚೇಸ್ ಮಾಡಿದ್ದೀನಿ. ಆಲ್ರೆಡಿ ಮಾಡಿದ್ದೀನಿ. ಹಾ ಓಕೆ. ಮಾಡಿದ್ದೀನಿ. ಮನಿ ಮ್ಯಾಗ್ನೆಟ್ ರಾಜು ಅವರೇ ಹೇಳಿ. ನಾನು ಆರೋಗ್ಯವಾಗಿದ್ದೇನೆ, ನಾನು ಹಣವಂತನಾಗಿದ್ದೇನೆ, ನಾನು ಸದೃಢವಾಗಿದ್ದೇನೆ. ವೆರಿ ಗುಡ್. ಸೊ ಆಲ್ರೆಡಿ ಆಗಿದೆ ಅಂತ ನೀವು ಬರಿಬೇಕು ಅದನ್ನು. ಈಗ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. 8 ವಿಶ್ ಇದನ್ನ ನೀವು ಆರಾಮಾಗಿ ಬರೀರಿ. 8 ಗಂಟೆ ಆಯ್ತು, ಮೆಡಿಟೇಷನ್ ಮಾಡೋ ಸಮಯ. ಪವರ್ಫುಲ್ ಪೋರ್ಟಲ್ ಅಲ್ಲಿ ನೀವಿದ್ದೀರಾ, ನೀವು ಸಾಕ್ಷಿಯಾಗಿದ್ದೀರಾ. ನನ್ನ ಜನ್ಮದಲ್ಲಿ ಎಷ್ಟು ಜನ 39 ಜನ ಸಾಕ್ಷಿಯಾಗಿದ್ದೀರಾ ಈ ಪೋರ್ಟಲ್ ಅಲ್ಲಿ. ಐ ಹೋಪ್ ನಿಮಗೂ ಒಂದು ಝಲಕ್ ಅದರದ್ದು ಕೊಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು ಪೋರ್ಟಲ್ ಎನರ್ಜಿನ ಫೀಲ್ ಮಾಡಿಸ್ತೀನಿ. ಕ್ಲೋಸ್ ಯುವರ್ ಐಸ್, ಸಿಟ್ ಇನ್ ಅ ಕಂಫರ್ಟಬಲ್ ಪೊಸಿಷನ್. ಯಾವುದೇ ಕ್ವಶನ್ನು ಡೌಟ್ಸು ಮೈಂಡಲ್ಲಿ ಇಟ್ಕೋಬೇಡಿ. ಇದು ಒಂದು ಮೆಡಿಟೇಷನ್, ಸಿಂಪಲ್ ಇದು ಅಂತ ತಿಳ್ಕೊಂಡು ಸಹಕರಿಸಿ. ನಿಮ್ಮ ಲಾಜಿಕ್ ಮೈಂಡ್ನ ಯೂಸ್ ಮಾಡಬೇಡಿ. ರಿಲ್ಯಾಕ್ಸ್ ಆಗಿ ಒಂದು ಸ್ವಲ್ಪ ಯಾರಿಗೂ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ನಿಮ್ಮ ಮನೆಯವ್ರಿಗೆಲ್ಲ. ಕ್ಲೋಸ್ ಯುವರ್ ಐಸ್, ಸಿಟ್ ಇನ್ ಎ ಕಂಫರ್ಟಬಲ್ ಪೊಸಿಷನ್. ಮ್ಯಾಮ್ ಇದು ಬೆನ್ ಚೆಕ್ ಹುರೀಸ್. ಲಿಸ್ಟ್ ಅದು ಇವತ್ತೇ ಈಗ್ಲೇ ಇಡ್ಬೇಕಾ ಮ್ಯಾಮ್ ಅದು ಚೆಕ್ ಈಗಲೇ. ಲಿಸ್ಟ್? ಹೌದು. ಆಕ್ಚುಲಿ ಎಸ್. ದೇವ್ರ ಕೊನೆ ತೊಳ್ಕೊಂಗಿಲ್ಲ ಮ್ಯಾಮ್. ಇದ್ರ ಬಗ್ಗೆ ನಾನು ಎಷ್ಟು ಸತಿ ಮಾತಾಡಿದ್ರು ಯಾಕೆ ನಿಮ್ಗೆ ಅರ್ಥ ಆಗಲ್ಲ ಧನಲಕ್ಷ್ಮಿ? ಹೌದಾ? ಹ್ಮ್ ಅದು ಗರ್ಕೆ ಇಡ್ಲಿಕ್ಕೆ ಅಂತ ಗರ್ಕೆ ಮತ್ತೆ ಚಂದನ ಇದು ಅಂತ ಏನ್ ಹೇಳ್ದೆ ನಾನು? ಯಾರ ಕೈಲಾದ್ರೂ ಕಳ್ಸಿ ಅಂತ ಹೇಳಿದ್ರಿ ಮತ್ ಮ್ಯಾಮ್. ಯಾಕೆ ಕೇಳ್ತೀರಾ ನೀವು ಈ ತರ ಸಣ್ಣ ಮಕ್ಳ ತರ ಕ್ವಶನ್? ಬಿಕಾಸ್ ಇಲ್ಲಿ ಮಾಸ್ಟರ್ಸ್ ಇದ್ದಾರೆ, ಬೇರೆಯವ್ರು ಇದ್ದಾರೆ, ಎಲ್ಲ ದೊಡ್ಡವ್ರು ಇದ್ದಾರಲ್ವಾ, ಅವ್ರ ಟೈಮ್ ವೇಸ್ಟ್ ಆಗುತ್ತಲ್ಲ. ಅಂಡ್ ನೀವು ಏನು ಹೊಸಬ್ರಲ್ಲಪ್ಪ, ನೀವು 6 ತಿಂಗಳಾಗಿದೆ. ಓಕೆ, ಕ್ಲೋಸ್ ಯುವರ್ ಐಸ್, ಸಿಟ್ ಇನ್ ಅ ಕಂಫರ್ಟಬಲ್ ಪೊಸಿಷನ್. ಬೆನ್ ಹುರಿ ಸ್ಟ್ರೈಟ್ ಆಗಿರ್ಲಿ. ರಿಲ್ಯಾಕ್ಸ್, ಕನ್ನಡಕ ಎಲ್ಲ ತೆಗ್ದಿಡಿ. ಇನ್ಹೀಲ್, ಉಸಿರನ್ನ ತಗೊಳ್ಳಿ. ಎಕ್ಸೀಲ್, ಉಸಿರನ್ನ ಬಿಡಿ. ಧನಲಕ್ಷ್ಮಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಎಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ. ಈಗ ಸದ್ಯಕ್ಕೆ ಮೆಡಿಟೇಷನ್ ಕಡೆಗೆ ಮಾತ್ರ ಗಮನ ಕೊಡಿ. ನಿಮ್ ಗರ್ಕೆ, ನಿಮ್ ಬುಕ್ಕು, ನಿಮ್ ಚೆಕ್ಕು ಯಾವುದು ತಲೆ ಕೆಡಿಸ್ಕೋಬೇಡಿ. ಇನ್ಹೀಲ್, ಎಕ್ಸೀಲ್, ಇನ್ಹೀಲ್, ಎಕ್ಸೀಲ್. ಇನ್ನೊಂದ್ಸತಿ ಗಮನ ಕೊಡಿ. ಇನ್ಹೀಲ್, ಉಸಿರು ತಗೋಬೇಕಾದ್ರೆ ಹೊಟ್ಟೆ ಉಬ್ಬುತ್ತೆ, ಉಸಿರು ಬಿಡ್ಬೇಕಾದ್ರೆ ಹೊಟ್ಟೆ ಒಳಗೆ ಹೋಗುತ್ತೆ. ಆ ಥರನೇ ನೀವು ಆಕ್ಟಿವಿಟಿ ಮಾಡಬೇಕು. ಉಲ್ಟಾ ಮಾಡ್ತಿದ್ರೆ ಸರಿ ಮಾಡ್ಕೊಳ್ಳಿ. ಮತ್ತೆ ಇನ್ಹೀಲ್, ಹೊಟ್ಟೆ ಉಬ್ಬಿಸ್ಬೇಕು. ಎಕ್ಸೀಲ್ ಆದಾಗ ಹೊಟ್ಟೆ ಒಳಗೆ ಹೋಗುತ್ತೆ. ಇನ್ಹೀಲ್, ವೆರಿ ಗುಡ್. ಎಕ್ಸೀಲ್, ರಿಲ್ಯಾಕ್ಸ್. ನಿಮ್ಮ ಉಸಿರಾಟದ ಕಡೆಗೆ ನೀವು ಗಮನ ಹರಿಸಿ. ನಾರ್ಮಲ್ ಬ್ರೀದಿಂಗ್ ನೀವು ಏನ್ ಮಾಡ್ತಿದ್ರೋ ಅದನ್ನ ಗಮನ ಹರಿಸಿ. ನಿಮ್ಮ ಉಸಿರಾಟದ ಕಡೆಗೇನೆ ಗಮನ ಇರಲಿ.
ನಿಮ್ಮನ್ನ ನೀವು ಲೈಟ್ ಆಗಿ ಫೀಲ್ ಮಾಡಬೇಕು. ಸೊ ಲೈಟ್ ಆಗಿ ಅಂದಾಗ ಪಾತ್ರಗಿತ್ತಿ ಆಗಿರಬಹುದು, ಒಂದು ಪಕ್ಷಿ ಆಗಿರಬಹುದು, ಅಥವಾ ನಿಮಗೆ ರೆಕ್ಕೆ ಬಂದಿರೋ ರೀತಿ ಆಗಿರಬಹುದು. ಒಟ್ಟಿನಲ್ಲಿ ನೀವು ಲೈಟ್ ಆಗಿ ಫೀಲ್ ಆಗಬೇಕು. ಅಂದ್ರೆ ನೀವು ಆಕಾಶದಲ್ಲಿ ಹಾರೋ ರೀತಿಯಲ್ಲಿ ನಿಮ್ಮನ್ನ ನೀವು ಲೈಟ್ ಆಗಿ ಫೀಲ್ ಮಾಡಿ. ಫೀಲ್ ಲೈಟ್. ಸೊ ಈಗ ನಿಮ್ಮ ದೇಹ ತುಂಬಾ ಲೈಟ್ ಆಗಿದೆ ಮತ್ತು ಆಕಾಶದಲ್ಲಿ ಇದೆ. ಅಲ್ಲಿ ನೀವು ಪದ್ಮಾಸನದಲ್ಲಿ ಕೂತಿರಬಹುದು, ಚೇರ್ ಮೇಲೆ ಕೂತಿರಬಹುದು, ಬಂಡೆ ಮೇಲೆ ಕೂತಿರಬಹುದು. ಒಟ್ಟಲ್ಲಿ ಆಕಾಶದಲ್ಲಿ ಇದ್ದೀರ. ಆಕಾಶದಲ್ಲಿ ನೀವು ಎಲ್ಲಾದ್ರೂ ಕೂತಿರ್ಬೋದು. ಒಟ್ಟಿನಲ್ಲಿ ಆಕಾಶದಲ್ಲಿ ಇದ್ದೀರ. ಫೀಲ್ ದಟ್ ಮೂಮೆಂಟ್. ಈಗ ಸೇಂಟ್ ಜೋಮಿನ್ ಅವರ ಪರ್ಪಲ್ ಫ್ಲೇಮ್ ನಿಮ್ಮ ತಲೆಯ ಮೇಲಿಂದ ಪೂರ್ತಿ ನಿಮ್ಮ ಬಾಡಿ ಮೇಲೆ ಹರಿತಾ ಇದೆ ಅನ್ನೋದನ್ನ ಗಮನಿಸಿ. ಪರ್ಪಲ್ ಲೈಟ್ ಪೂರ್ತಿ ನಿಮ್ಮ ದೇಹವನ್ನ ಆವರಿಸ್ತಾ ಇದೆ. ನಿಮ್ಮ ರೆಕ್ಕೆಗಳೆಲ್ಲ ಒದ್ದೆ ಆಗ್ತಾ ಇದೆ. ನಿಮ್ಮ ತಲೆ ಒದ್ದೆ ಆಗ್ತಾ ಇದೆ. ಈಗ ಆರ್ಕೇಂಜಲ್ ಮೆಟಟ್ರಾನ್ ನಿಮ್ಮ ಸುತ್ತ ಒಂದು ರಿಂಗ್ ನ ಕಳಿಸ್ತಾ ಇದ್ದಾರೆ. ಸುತ್ತ ಒಂದು ರಿಂಗ್ ನ ಕಳಿಸ್ತಾ ಇದ್ದಾರೆ. ಆ ರಿಂಗ್ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ಸ್ಟೀಲ್ ಏನಾದ್ರೂ ಆಗಿರ್ಬೋದು. ಅದು ನಿಮ್ ಸುತ್ತ ಇದೆ. ರಿಂಗ್ ಅಂದ್ರೆ ಗೋಳಾಕಾರದಲ್ಲಿ ಇದೆ. ಅದ್ರೊಳಗಡೆ ನೀವಿದ್ದೀರ. ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಸೇಫ್. ಈಗ ನೀವು ಬರೆಯುವಂತಹ ವಿಷ್ ಏನಿದೆಯೋ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆಕ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರೋ ಆ ಅಮೌಂಟ್ ನ ಒಂದು ಟಿವಿ ಪಿಕ್ಚರ್ ಹೇಗೆ ಬರುತ್ತೋ ಆ ರೀತಿ ಟಿವಿಯಲ್ಲಿ ಬರ್ತಾ ಇದೆ, ಅದನ್ನ ಅಬ್ಸರ್ವ್ ಮಾಡಿ. ಅದೇ ತರ ನಿಮ್ಮ ಡಿಸೈರ್ಸ್ ಏನಿದೆಯೋ ಅಂದ್ರೆ ನೀವು ಏನನ್ನ ಯಾವ ವಿಶ್ನ ಫುಲ್ಫಿಲ್ ಮಾಡ್ಕೊಬೇಕು ಅಂತ ನೀವು ಬರೆಯೋರಿದ್ದೀರೋ 8 ವಿಶ್ಗಳನ್ನ, ಅದು ಅಥವಾ ಯಾವುದಾದ್ರೂ ಒಂದು ಪವರ್ಫುಲ್ ವಿಶ್ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರೆ ಅದನ್ನ ವಿಷನ್ ಮಾಡ್ಕೊಳ್ಳಿ. ಒಂದು ಪಿಕ್ಚರ್ ರೀತಿ ಬರುತ್ತೆ ಅದು ನಿಮ್ ಕಣ್ಣು ಮುಂದೆ. ಈಗ ನಿಮ್ಮ 4 ದಿಕ್ಕಿನಲ್ಲಿ ಅದು ದೇವತೆಗಳಾಗಿರಬಹುದು, ಏಂಜಲ್ಸ್ ಆಗಿರಬಹುದು, ಅಥವಾ ನಿಮ್ಗೆ ಫಸ್ಟ್ ಟೈಮ್ ಮೀಟ್ ಆಗ್ತಿರುವಂತ ಶಕ್ತಿಗಳಾಗಿರಬಹುದು, ಅಥವಾ ಬೆಳಕಿನ ರೂಪದಲ್ಲಿ ನಿಮ್ಗೆ 4 ದಿಕ್ಕಿನಿಂದ ಬ್ಲೆಸ್ಸಿಂಗ್ಸ್ ನ ಕಳಿಸ್ತಾ ಇದ್ದಾರೆ. ಆ ಬ್ಲೆಸ್ಸಿಂಗ್ ಹೂವಿನ ರೂಪದಲ್ಲಿ ಆಗ್ಬೋದು, ನಿಮ್ಮ ಮೇಲೆ ಬೀಳತ್ತೆ. ಗರಿಕೆ ರೂಪದಲ್ಲಿ ಆಗ್ಬೋದು, ನಿಮ್ಮ ಮೇಲೆ ಬೀಳತ್ತೆ. ಗಂಧದ ರೂಪದಲ್ಲಿ ಆಗಿರಬಹುದು, ನಿಮ್ಮ ಹತ್ರ ಬರುತ್ತೆ, ಬೀಳುತ್ತೆ. ಅಥವಾ ಫೆದರ್ಸ್ ರೂಪದಲ್ಲಿ ಆಗಿರಬಹುದು, ಅಥವಾ
ಆಗಿರ್ಬೋದು, ಬಟರ್ಫ್ಲೈ ರೂಪದಲ್ಲಿ ಆಗಿರ್ಬೋದು, ಅವ್ರ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇದ್ದಾರೆ. ಹಾಗೆಯೇ ಒಂದು ಲೈಟ್ ಸ್ಯಾಂಡಲ್ವುಡ್ ಸ್ಮೆಲ್ ನಿಮಗೆ ಬರ್ತಾ ಇದೆ, ಅಥವಾ ಜಾಸ್ಮಿನ್ ಸ್ಮೆಲ್ ಅಥವಾ ಫಸ್ಟ್ ಟೈಮ್ ನೀವು ಈ ಸ್ಮೆಲ್ನ ಫೀಲ್ ಮಾಡಬಹುದು. ಈ ಸ್ಮೆಲ್ನ ನೀವು ತಗೊಂಡೇ ಇರೋದಿಲ್ಲ, ಫಸ್ಟ್ ಟೈಮ್ ನೀವು ಇದನ್ನ ಸ್ಮೆಲ್ ಮಾಡಬಹುದು. ಆ ಥರದ ಒಂದು ಸುಗಂಧ ದ್ರವ್ಯದ ರೀತಿಯಲ್ಲಿ ನಿಮಗೆ ಸ್ಮೆಲ್ ಸಹ ಬರುತ್ತೆ. ಫೀಲ್ ಮಾಡಿ. ನಿಮ್ಮ ಎರಡೂ ಕೈಗಳು ಆಕಾಶನ ನೋಡ್ತಾ ಇರಬೇಕು, ಆ ಥರ ಓಪನ್ ಆಗಿ ಇಟ್ಕೊಳ್ಳಿ. ಅಂಡ್ ರಿಸೀವ್ ದ ಎನರ್ಜಿ. ಅಂದ್ರೆ ಒಂದು ಬಟ್ಲ ರೀತಿ ಮಾಡ್ಕೊಳ್ಳಿ ಕೈನ. ರಿಸೀವ್ ದ ಎನರ್ಜಿ ಆಫ್ 88 ಪೋರ್ಟಲ್. ಈಗ ನಿಮ್ಮ ಎನರ್ಜಿ ಪ್ರೊಟೆಕ್ಷನ್ಗಾಗಿ ಆರ್ಕೇಂಜಲ್ ಮೈಕಲ್ನ ಬಳಸಿ ನಿಮ್ಮ ಥರ್ಡ್ ಐನ ಸೀಲ್ ಮಾಡ್ತಾ ಇದ್ದೀನಿ. ಈಗ ನೀವು ಆ ರಿಂಗ್ ಇಂದ ಬರಬೇಕಾದ್ರೆ ಒಂದು ಪೋರ್ಟಲ್ ರೀತಿ, ಒಂದು ದ್ವಾರದ ರೀತಿ ಓಪನ್ ಇದೆ. ನಿಮ್ಮ ಸುತ್ತ ರಿಂಗೂ ಇದೆ, ಯಾಕಂದ್ರೆ ಆರ್ಕೇಂಜಲ್ ಮೆಟಟ್ರಾನ್ ಆ ರಿಂಗ್ನ ನಿಮ್ಗೆ ಕೊಟ್ಟಿರುವಂಥದ್ದು. ಅಂದ್ರೆ ಒಂದು ಬಬಲ್ ಒಳಗಡೆ ನೀವಿದ್ದೀರಾ. ಒಂದು ಮಹಾದ್ವಾರದ ರೀತಿ ಪೋರ್ಟಲ್ ಒಂದು ಓಪನ್ ಇದೆ, ಅದ್ರ ಒಳಗಡೆಯಿಂದ ಹಾಸಿ ಭೂಮಿಗೆ ಬರ್ತೀರಾ ನೀವು. ಆಗ ನಿಮ್ಗೊಂಥರ ಮೈಯಲ್ಲಿ ಜುಮ್ ಅನಿಸ್ಬೋದು, ಅಥವಾ ತಣ್ಣಗೆ ಗಾಳಿ, ಬಿಸಿ ಗಾಳಿ ಅನಿಸ್ಬಹುದು. ಅಥವಾ ಆಕಳಿಕೆ ಬರಬಹುದು, ಸುಸ್ತು ಅನ್ನಿಸ್ಬಹುದು. ಈಗ ನೀವು ಮೊದಲಿದ್ದ ಜಾಗಕ್ಕೆ ಬಂದಿದ್ದೀರಾ. ನಿಮಗೆ ನೀವೇ ಥ್ಯಾಂಕ್ ಯು ಹೇಳಿ, ನಿಮಗೆ ನೀವೇ ಧನ್ಯವಾದ ತಿಳಿಸಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ನಿಮ್ಮ ತಂದೆ ತಾಯಿಗೆ ಥ್ಯಾಂಕ್ ಯು ಹೇಳಿ. ಮತ್ತು ಇವತ್ತಿನ ಅಮೂಲ್ಯ ಸಮಯಕ್ಕೆ ನಾವು ಅಲೈನ್ ಆಗಿರೋದಕ್ಕೆ, ನಮ್ಮವರೆಗೂ ಈ ಮೆಸೇಜ್ ತಲುಪಿರೋದಕ್ಕೆ, ನೆಟ್ವರ್ಕ್ಗೆ, ಎಲ್ಲದಕ್ಕೂ ಧನ್ಯವಾದ ಹೇಳಿ. ಈಗ ಎರಡು ಕೈಗಳನ್ನು ಉಜ್ಜುತ್ತಾ ನಿಮ್ಮ ಕಣ್ಮೇಲೆ ಇರಿಸುತ್ತಾ 1-2 ಸೆಕೆಂಡ್ ಹಾಗೆ ಕಣ್ಮೇಲೆ ಇರುತ್ತೆ ಅದು ನಿಮ್ಮ ಕೈ. ವಿತ್ ಅ ಬಿಗ್ 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 ಸ್ಮೈಲ್, ಖುಷಿಯಿಂದ ನಿಮ್ಮ ಹಸ್ತಗಳನ್ನ ಕನ್ನಡಿ ರೀತಿ ನೋಡ್ಕೊಳ್ಳಿ. ಒಂದು ಬಿಗ್ ಸ್ಮೈಲ್, ಒಂದು ಗ್ರಾಟಿಟ್ಯೂಡ್ ಇಂದ ನೋಡಿ. Come back. ನೀರು ಕುಡಿಯೋರಿದ್ರೆ ನೀರು ಕುಡೀರಿ.
ಓಕೆ. ಮೆಡಿಟೇಷನ್ ಇಂದ ಬರಕ್ಕೆ ಮನ್ಸಿರ್ಲಿಲ್ಲ. ಅಷ್ಟು ಚೆನ್ನಾಗಿ. ನಮ್ಗೆ ಥ್ಯಾಂಕ್ ಯು ಸೋ ಮಚ್. ಕಂಫರ್ಟ್ ಆಗಿರೋಣ ಅನ್ಸುತ್ತಲ್ಲ. ಬಾಡಿ ಒಂಥರ ಫುಲ್ ವೇಟ್ ಲೆಸ್ ಅಂತ ಅನ್ಸುತ್ತೆ ಹಾ ಮ್ಯಾಮ್. ಎಸ್ ಎಲ್ಲೋ Fragrance ಏನೋ ಅಂತ ಕೇಳ್ತಿದ್ದಾರೆ ಅಂತ ಬಂತು. ಅನ್ಸುತ್ತೆ ನನಗೆ. ಹೌದು. ಅರೋಮಾ ತುಂಬಾ ಘಮ್ ಅಂತ ಬಂತು ಒಂದ್ಸಲ. ಹಾ, ನೀವ್ ಹೇಳಿದ ತಕ್ಷಣ ಬಂತು, ಫೀಲ್ ಆಯ್ತು ಅದು. ನೀವ್ ಹೇಳಿದ್ಮೇಲೆ ನಂಗೆ ಫುಲ್ ದೊಡ್ಡ ಹಾಕ್ಲಿಕ್ಕೆ ಬರ್ತಾ ಇದೆ. ಕಂಟ್ರೋಲ್ ಮಾಡ್ತಾ ಅದನ್ನ ಇದ್ದೀನಿ. ನೋಡ್ಬಿಟ್ಟೆ ನಾನು ಹೇಳಿದ ಆಕಳಿಗೆ ಬಂದ್ರು ದಟ್ ಈಸ್ ಓಕೆ ಅಂತ. ಆ ಆಯ್ತು ಮಾಸ್ಟರ್ ಪೂರ್ತಿ. ಬಹಳ ಜಾವಾಲಿ ಚೆನ್ನಾಗಿ. ಯಶಸ್ವಿನಿನೂ ಆಕಳಿಸ್ತಾ ಇದ್ರು. ಮ್ಯಾಮ್ ನೀವು 4 ಜನ ಹೇಳಿದ್ರೆ ನಂಗೆ 8 ಜನ ಬಂದಿದ್ದಾರೆ ಪರವಾಗಿಲ್ಲ. ಬಿಟ್ಟಿದ್ದಾರೆ ಮ್ಯಾಮ್. ಎಸ್ ದಟ್ ಈಸ್ ಆಲ್ಸೋ ಫೈನ್. 100 ಜನನು ಕಾಣಿಸ್ಬೋದು ನಿಮ್ಗೆ, ಬಿಕಾಸ್ ಯು ಹ್ಯಾವ್ ಸೋ ಮೆನಿ ಪಾಸ್ಟ್ ಲೈಫ್. 6 ಲಕ್ಷ ಯೋನಿಗಳು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಸೊ ನೀವು ಹೀಲಿಂಗ್ ತಗೊಳ್ತಾ ಮೆಡಿಟೇಷನ್ಗೆ ಹೋಗ್ತಾ ಲೇಯರ್ ಬೈ ಲೇಯರ್ ನಿಮ್ಮ ಕಾರ್ಮಿಕ್ ಪ್ಯಾಟರ್ನ್ಸ್ ಹೀಲ್ ಆಗ್ತಾ ಹೋಗುತ್ತೆ. ಅವಾಗ ನೀವು ಸಿಕ್ಕಾಪಟ್ಟೆ ಪಾಸ್ಟ್ ಲೈಫ್ಸ್ ಅನ್ನ ನೋಡಕ್ ಶುರು ಮಾಡ್ತೀರಾ. ಅವಾಗ ನಿಮ್ಗೆ ಗೊತ್ತಿಲ್ದಿರೋ ದೇವ್ರು ಎಲ್ಲ, ಇವಾಗ ಕುವೈನ್ ಅವೆಲ್ಲ ನಿಮ್ಗೆ ಗೊತ್ತೇ ಇಲ್ಲ. ಆಮೇಲೆ ಈಜಿಪ್ಷಿಯನ್ ಗಾಡ್ ಅವೆಲ್ಲ ನಿಮ್ಗೆ ಗೊತ್ತಿಲ್ಲ. ಆಮೇಲೆ ಸ್ಟಾರ್ ಸೀಡ್ಸ್ ಅಂತ ಹೋದ್ರೆ ಅಲ್ಲಿ ಬೇರೆ ದೇವತೆಗಳು ಇರ್ತಾರೆ. ಅವರೆಲ್ಲ ನೀವು ನೆನ್ಪು ಅಲ್ಲಿ ಕಾಣಿಸಕ್ ಶುರು ಆಗ್ತಾರೆ. ಫಸ್ಟ್ ಟೈಮ್ ನೀವು ನೋಡ್ತಾ ಇರ್ತೀರಾ. ಅಲ್ಲಿಂದ ಇಳಿದು ಬರುವಾಗ ಮ್ಯಾಮ್ ನಾನು ಅದು ವೈಟ್ ಋಷಿ ಮುನಿಗಳು ಫುಲ್ ವೈಟ್ ಅಂಡ್ ವೈಟ್ ಆಗ್ಬಿಟ್ಟಿದ್ದೀನಿ ಮ್ಯಾಮ್. ಮೀಸೆ ಎಲ್ಲ ಬಂದ್ಬಿಟ್ಟಿದೆ, ಇಲ್ಲೆಲ್ಲ ಹಿಂಗ್ ಕಟ್ಟಿ ಇಳಿದು ಬರ್ತಾ ಇದ್ದೀನಿ ಮ್ಯಾಮ್, ಹಂಗೊಂದಿದೆ. ಹೌದು, ಯಾಕಂದ್ರೆ ನೀವೊಂದು ಯಾವ್ದೋ ಒಂದು ಜನ್ಮದಲ್ಲಿ ಗಂಡಸು ಆಗಿರ್ತೀರ. ಫುಲ್ ಋಷಿ ಮುನಿಗಳು ಹ್ಮ್ ಮ್ಯಾಮ್. ಅದು ವೈಟ್ ಬ್ರಹ್ಮ ತರ ಹಿಂಗೆಲ್ಲ ಕಟ್ಟಿ ಹೌದು. ಆತರ. ಸಿ ಈಗ ಮ್ಯಾಮ್ ಸ್ಪಿರಿಚುವಲ್ ನೀವು ಪ್ರಾಕ್ಟೀಸು. ಬನ್ನಿ ಅಂತ ಕರಿತಾ ಇದೀರಾ, ನನ್ಗೆ ಬರಕ್ಕೆ ಇಷ್ಟನೇ ಇಲ್ಲ. ಇವಾಗ್ಲೂ ಇಲ್ಲಿ ಕಣ್ಣೇ ಬಿಡಕ್ ಆಗ್ತಾ ಇಲ್ಲ ನನ್ಗೆ. ನಿಜ. ಓಕೆ. ನೀವು ಬನ್ನಿ ಅಂತ ಇದ್ದೀರಾ, ನಾವು ಬರಲ್ಲ ಅಂತ ಇದ್ದೀವಿ. ಬಟ್ ನಂಗೆ ಇದ್ದಿದ್ ಪರ್ಮಿಷನ್ ಅಷ್ಟೇ ಇದ್ದಿದ್ದು 4 ನಿಮಿಷ ಅಷ್ಟೇ ನಂಗೆ ಪರ್ಮಿಷನ್ ಸಿಕ್ಕಿದ್ದು. ಅದ್ರೊಳಗಡೆನೆ ನಾನು ಬಟ್ ನಿಮ್ಮನ್ನ ಅದು ಕರ್ಕೊಂಡ್ಬಂದೆ. ರಿಂಗ್ ಬಂದು ಫುಲ್ ಗೋಲ್ಡ್ ಕಲರ್ ಇತ್ತು ಮ್ಯಾಮ್. ಎಸ್ ಲ್ಯಾವೆಂಡರ್ ಸ್ಮೆಲ್ ಬರ್ತಾ ಇತ್ತು. ಎಸ್ ವೆರಿ ಗುಡ್. ಸೊ ಯಾರಿಗೆ ಫೀಲ್ ಆಗಲಿಲ್ಲ ಡೋಂಟ್ ವರಿ, ಇನ್ನು ನೀವು ಬೇರೆ ಬೇರೆ ಪ್ರಾಕ್ಟೀಸಸ್ನ ಮಾಡ್ಬೇಕು. ಸಡನ್ ಆಗಿ ನಿಮ್ಗೆ ಎಲ್ಲನೂ ಫೀಲ್ ಆಗಲ್ಲ. 7 ಚಕ್ರ ಹೀಲಿಂಗು, ಮೆಡಿಟೇಷನ್ಗಳು ನೀವು ಮಾಡ್ತಾ ನಿಮಗೂ ವಿಜುವಲೈಸೇಷನ್ನು, ಕನೆಕ್ಟ್ ಆಗೋದು ಎಲ್ಲನೂ ಅಲೈನ್ ಆಗ್ತೀರ. ಈಗ ನೀವು 8 ವಿಷ್ನ ಪೇಪರಲ್ಲಿ ಬರೀತೀರ ಅಲ್ವಾ? ಅಥವಾ ಕೆಲವರು 1 ವಿಷ್ನ ಬರೀತೀರ. ಬರ್ದಿರೋದನ್ನ ನಿಮ್ಮ ಪರ್ಸಲ್ಲಾದ್ರೂ ಇಟ್ಕೋತೀರಾ, ಅಥವಾ ನಿಮ್ಮ ಕಬೋರ್ಡಲ್ಲಾದ್ರೂ ಇಟ್ಕೋತೀರಾ, ಅಥವಾ ನಿಮ್ಮ ಜರ್ನಲ್ ಬುಕ್ ಅಲ್ಲಾದ್ರೂ ಇಟ್ಕೋತೀರಾ. ಆ ವಿಶ್ಯು ಯಾವಾಗಾದ್ರೂ ಆಗಿರ್ಬೋದು. ಅದು ನಾಟ್ ಫಾರ್ ಡಿಸೆಂಬರ್ ಒಳಗಡೆನೆ ಆಗ್ಬೇಕು ಅಂತ ಏನೂ ಅಲ್ಲ. ಚಿಕ್ಕ ವಿಶ್ ಇಟ್ಕೊಳ್ಳಿ. ಮೇ ಬಿ 6 ಮಂತಲ್ಲೂ ಆಗ್ಬೋದು, ಅದು 9 ಮಂತ್ಸಲ್ಲೂ ಆಗ್ಬೋದು. ಆ ಥರದ್ದು ಇಟ್ಕೊಳ್ಳಿ. ಇನ್ನ ಅದು ವಿಶ್ ಫುಲ್ಫಿಲ್ ಎವ್ರಿ ಟೈಮ್. ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾವು ಇವಾಗ ಅವರು ಲಾಸ್ಟ್ ಟೈಮ್ 7 ಪೋರ್ಟಲ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಪ್ರತಿಮಾ. ಈಗ ಅದನ್ನ ಅವರು ಬರ್ದಿರೋದನ್ನ ಸುಟ್ಟು ಹಾಕ್ತಾರೆ ನೆಕ್ಸ್ಟ್ ಅಮಾವಾಸ್ಯೆಗೆ. ಆ ಥರನೇ ನೀವೂ ಅಷ್ಟೇ. ಬೇಗ ನಿಮ್ಮ ವಿಶ್ ಫುಲ್ಫಿಲ್ ಆಯಿತು ಅಂದರೆ ಅದನ್ನ ಸುಟ್ಟು ಹಾಕ್ತೀರಾ. ಆಮೇಲೆ ಅದನ್ನ ಆ್ಯಶ್ನ ಪಾಟಲ್ಲಿ ಹಾಕ್ಬಿಡ್ತೀರಾ. ಇನ್ನು ಚೆಕ್ ದೇವ್ರ ಮುಂದೆ ಆದರೂ ಇಡ್ಬೋದು, ನಿಮ್ಮ ಪರ್ಸಲ್ಲಾದರೂ ಇಟ್ಕೋಬೋದು, ಲಾಕರಲ್ಲಾದರೂ ಇಡ್ಬೋದು. ಗರಿಕೆ ಇವತ್ತು ಒಂದೇ ದಿನ ಇಡಬೇಕು ನೀವು. ಇವತ್ತು ಯಾರಿಗೆ ಇಡೋಕ್ಕಾಗೋದಿಲ್ಲ ಮಕ್ಳ ಕೈಲಿ ಇಡಿಸಿ. ಅದು ಸಾಧ್ಯ ಇಲ್ಲ ಅಂದರೆ ವಿಷನ್ ಮಾಡ್ಕೊಳ್ಳಿ, ಇಲ್ಲಿ ಗಣೇಶ ಇದ್ದಾರೆ, ಇಲ್ಲೇ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಅಂತ ಒಂದು ಆಲ್ಟರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಏಂಜಲ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ಆಲ್ಟರ್ ಮಾಡೋದು, ಆ ಥರ ಒಂದು ಆಲ್ಟರ್ ಮಾಡಿಕೊಂಡು ಅಲ್ಲೇ ಗಣೇಶ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಅಲ್ಲಿ ಇಡಿ, ಏನೂ ಆಗಲ್ಲ. ಯಾರಿಗೇನಾದ್ರೂ ಡೌಟ್ ಇದೆಯಾ? ಸೊ ನಾನು ಆಸ್ಟ್ರೋ ಸರ್ಜಿಕ್ ಸಹ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಸ್ಟ್ರೋ ಸರ್ಜಿಕ್ ಪ್ಲಸ್ ಆಸ್ಟ್ರೋ ಟ್ರಾವೆಲ್ ಪ್ಲಸ್ ಸ್ಟಾರ್ ಸೀಡ್ಸ್ ಕನೆಕ್ಷನ್. ಹೀಗಾಗಿ ನನ್ನ ಮೆಡಿಟೇಷನ್ಗಳಲ್ಲಿ ಪವರ್ಫುಲ್ ಟೆಕ್ನಿಕ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ನಿಮಗೂ ಫೀಲ್ ಆಗುತ್ತೆ. ಸೊ ಯಾವುದಾದ್ರೂ ಈಗ ಚಕ್ರ ಮೆಡಿಟೇಷನ್ ಆಗಿರಬಹುದು, ನೆಕ್ಸ್ಟು ಸರಸ್ವತಿ ಹೀಲಿಂಗ್, ಗಣೇಶ ಹೀಲಿಂಗ್, ಲಕ್ಷ್ಮಿ ಹೀಲಿಂಗ್ ಅಂತ ಏನಾದರೂ ನಾನು ಪೋಸ್ಟ್ ಮಾಡಿದ್ರೆ ದಟ್ ಈಸ್ ನಾಟ್ ನಾರ್ಮಲ್ ಮೆಡಿಟೇಷನ್, ದಟ್ ಈಸ್ ಅಟ್ಯೂನ್ಮೆಂಟ್ ಇರುತ್ತೆ. ಎಕ್ಸಾಂಪಲ್ ನೀವು ಸರಸ್ವತಿದೇನಾರು ಅಟೆಂಡ್ ಆದರೆ ಅದರಲ್ಲಿ
ವೀಣಾ ಅಟ್ಯೂನ್ಮೆಂಟ್ ಇರುತ್ತೆ. ಅಂದರೆ ಸೌಂಡ್ ಹೀಲಿಂಗ್ ವೀಣಾ ಬಳಸ್ಕೊಂಡು ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು, ಎಕ್ಸಾಂಪಲ್ ಇದಷ್ಟೆ. ಆಮೇಲೆ ಹಂಸ ಬಳಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು, ಅಟ್ಯೂನ್ಮೆಂಟ್ಸ್ ಇರುತ್ತೆ. ಲಕ್ಷ್ಮಿ ಆದರೆ ಅದರಲ್ಲಿ ಕಮಲ ಹೂವು ಅಥವಾ ಕಾಯಿನ್ಸ್ನ ಅಟ್ಯೂನ್ಮೆಂಟ್ ಇರುತ್ತೆ. ಗಣೇಶ ಆದರೆ ವಿಸ್ಡಮ್ ಮತ್ತು ಜ್ಞಾನ ಅದ್ರದ್ದು ಅಟ್ಯೂನ್ಮೆಂಟ್ ಇರುತ್ತೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಕನ್ನಡದಲ್ಲಿ ಯಾರು ಮಾಡೇ ಇಲ್ಲ. ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ಈ ಥರದ ಮೆಡಿಟೇಷನ್ಗಳನ್ನು ನಾನು ಮುಂದಿನ ದಿನಗಳಲ್ಲಿ ಪೋಸ್ಟ್ ಮಾಡ್ತೀನಿ. ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಆವಾಗ ನೀವು ಅದನ್ನು ಕಲ್ತ್ಕೊಳ್ಳೋದೇನು ಇಲ್ಲ ಅದರಲ್ಲಿ, ನೀವು ಅದರಲ್ಲಿ ಭಾಗವಹಿಸ್ಬೇಕು. ಓಕೆ. ಆ್ಯಂಡ್ ಈ ಥರದ ಮೊಡಾಲಿಟೀಸ್ನ ಫೀಲ್ ಮಾಡಬೇಕು. ಅಂದರೆ ನೀವು ಗೊತ್ತಾಗಬೇಕು ಅಂದರೆ ಅಟ್ಲೀಸ್ಟ್ ಬೇಸಿಕ್ ನಿಮ್ಗೆ ಏನಾದ್ರು ಒಂದು 7 ಚಕ್ರ, ಬೇಸಿಕ್ ಏನಾದ್ರು ಒಂದು 21 ಡೇಸ್ ಕ್ಲಾಸು ಏನಾದರೂ ಒಂದು ಅಟೆಂಡ್ ಮಾಡಿದರೆ ನಿಮಗೆ ಇದಕ್ಕೆ ಬಂದಾಗ ಅರ್ಥ ಆಗುತ್ತೆ. ಸಡನ್ನಾಗಿ ನೀವು ದೊಡ್ಡ ದೊಡ್ಡ ಕೋರ್ಸಿಗೆ ಬಂದಾಗ ಏನೋ ಆಗ್ತಿದೆ, ಏನೋ ಹಂಗಾಯ್ತು ಹಿಂಗಾಯ್ತು ಅಂತ ಅನ್ಸ್ಬಿಡುತ್ತೆ. ಸಪ್ನಾ ಬರ್ದಾ? ಏನು ಬರ್ತೀನಿ ನನಗೆ ಗೊತ್ತಾಯ್ತು, ನೀನು ಹೇಳೇ ಬೇಡ. ರಾಜಶ್ರೀ ನೀವಿನ್ನೂ ಹೊರಟಿಲ್ವಾ? ಮಾಸ್ಟರ್ ಅದಲ್ಲ ಮಾಸ್ಟರ್ ಇನ್ನೂ ಹೊರಟಿಲ್ವಾ ನೀವು? ಇಲ್ಲೇ ರೂಮ್ ಬಂದಿದ್ವಿ ಬ್ಯಾಂಗ್ಳೂರ್ಗೆ, ಓ ಬೆಂಗಳೂರಲ್ಲೇ ಇದ್ದೀರಾ? ವೆರಿ ಮಧ್ಯಾಹ್ನ ಗುಡ್. ಬಂದಿದ್ವಿ. ಸರಿ ಸರಿ. ಬರ್ದಿದ್ದೀನಿ, ಇವತ್ತೇ ಮಾಡ್ಬೇಕಾ? ಇವತ್ತಲ್ಲ, ನಿಮ್ಗೆ ಯಾವಾಗ ವಿಶ್ ಫುಲ್ಫಿಲ್ ಆಗುತ್ತೋ ಅವಾಗ. ಅಲ್ರಿ ಲೆಟ್ಗೋ ಯಾವ್ದನ್ನ ಬಿಡ್ಬೇಕ ಹಾ, ಯಾವ್ದನ್ನ ಕರೆಕ್ಟ್, ಯಾವ್ದನ್ನ ನೀವು ಬಿಡ್ಬೇಕು ಅನ್ಕೊಂಡಿದ್ರೆ ಅದನ್ನ ಇವತ್ತೇ ಬರ್ನ್ ಮಾಡ್ಬೇಕು. ಇವತ್ತೇ ಬರ್ನ್ ಮಾಡಿ ಅದನ್ನ ಆಶ್ನ ಗಿಡಕ್ಕೆ ಹಾಕ್ತಾರೆ, ಅಥವಾ ನೀರಿಗೂ ಹಾಕ್ಬೋದು, ಅಥವಾ ಡಸ್ಟ್ಬಿನ್ಗೂ ಹಾಕ್ಬೋದು. ಬಿಕಾಸ್ ಯು ಆರ್ ಲೆಟ್ಟಿಂಗ್ ಗೋ, ಅದನ್ನ ಬಿಡ್ತಾ ಇದ್ದೀರಾ. ಯಾವ್ದು ಇಲ್ಲಿ ನಿಯರ್ ಗಣಪತಿ ಟೆಂಪಲ್ ಇಲ್ಲ, ಬಟ್ ಏಂಜಲ್ ಮುಂದೆ ಗ್ರೀನ್ ಇಟ್ಟು ಎಸ್ ಎಸ್. ಮೇಡಮ್ ನಾವ್ 8 ಲೆಟ್ ಗೋನು ಬರ್ದ್ಬಿಟ್ಟು burn ಮಾಡಿ 8 ಇಲ್ಲ, ಲೆಟ್ ಗೋ ಒಂದೇ ಲೆಟ್ ಗೋ. ಓಕೆ, ಅದನ್ನ ಬರ್ದು ನಾವು ಬರ್ನ್ burn ಮಾಡ್ಬಿಡ್ತೀರಾ ಮಾಡಿ. ಇವತ್ತೇ. ಬಟ್ 8 ವಿಶಸ್ ನ ಬರ್ದು ನಾವ್ ಒಂದ್ ಪರ್ಸಲ್ಲಿ ಇಡ್ಬೋದಲ್ವಾ? ಇಟ್ಕೋತೀರಾ? ಹೌದು. ಸ್ಟಕ್ ಆಗಿಲ್ಲ, ಎಲ್ಲ ಬರಿತಾ ಇದ್ದಾರೆ ವಿಶಸ್. ಅದು ಗಕ್ಕೆ ನಾಳೆ ನಾನು ಡಸ್ಟ್ಬಿನ್ ಹಾಕ್ಬೋದಾ? ಹಾ, ಗಿಡಕ್ಕೆ ಹಾಕಿ, ಹಾ. ಯಾವ್ದಾದ್ರು ಗಿಡಕ್ಕೆ ಹಾಕಿ. ಎಸ್ ಎಸ್. ಹ್ಮ್. ನೆಕ್ಸ್ಟ್ 12ನೇ ತಾರೀಕು ಅಮಾವಾಸ್ಯೆ ಮೆಡಿಟೇಷನ್ ಇದೆ. ನೀವು ಯಾರು ಕಾಮನ್ ಗ್ರೂಪಲ್ಲಿ ಇದ್ದೀರಾ, ಅವತ್ತು ಗ್ರಹಣ ಬೇರೆ ಇದೆ. ಅವತ್ತು ನಿಮ್ಮ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡಂಗಿಲ್ಲ. ಮ್ಯಾಮ್ ನಾವು ಕ್ರಿಸ್ಟಲ್ ಬೇಸಿಕ್ ಕ್ಲಾಸ್ನ ಯಾರು ಅಟೆಂಡ್ ಮಾಡಿದ್ರಿ? ವಿನೋದ ಅಟೆಂಡ್ ಮಾಡಿದ್ರಿ ಅನ್ಕೊಂತೀನಿ, ಸುಮಾನು ಅಟೆಂಡ್ ಮಾಡಿದ್ರಿ. ಹೇಗಿತ್ತು ಕ್ರಿಸ್ಟಲ್ ಬೇಸಿಕ್ ಕ್ಲಾಸು? ನಿಮ್ಮಿಬ್ರು ಬಿಟ್ಟು ಯಾರು ಅಟೆಂಡ್ ಆಗಿದ್ರಿ? ನೀವಿದ್ರಾ? ಓಕೆ, ಸತ್ಯನಾರಾಯಣ ಸರ್. ಅದರಲ್ಲಿ ನಿಮಗೆ ಗೊತ್ತಿರೋ ವಿಷಯ ಹೇಳ್ಕೊಟ್ನಾ, ನಿಮಗೆ ಗೊತ್ತಿಲ್ಲದೆ ಇರೋದನ್ನ ಹೇಳ್ಕೊಟ್ನಾ? ಗೊತ್ತಿರಲ್ದು ಮೇಡಮ್. ಹ್ಮ್. ಹೊಸದಾಗಿ ಕೇಳಿದ್ರ ಅದನ್ನ? ಹ್ಮ್ ಅಲ್ವಾ? ಹೌದು. ಸೊ ತುಂಬಾ ಜನ ಅನ್ಕೊಂಡಿರ್ತಾರೆ ಬೇಸಿಕ್ ಕ್ರಿಸ್ಟಲ್ ಅಂದ್ರೆ ಈ ಹಿಂಗಿಂಗೆ ಅದೇನ್ ಬಿಡು, ಮೂನ್ ಚಾರ್ಜ್ ಮಾಡೋದು, ಸನ್ ಚಾರ್ಜ್ ಮಾಡೋದು ಅಷ್ಟೇ ತಾನೇ ಅಂತ ಅನ್ಕೊಂಡಿರ್ತಾರೆ. ಬೇಸಿಕ್ ಕ್ರಿಸ್ಟಲ್ ಅಲ್ಲಿ ನಾನು ಅದನ್ನ ಹೇಳೇ ಇಲ್ಲ. ಜಸ್ಟ್ 499ಗೆ ಇಟ್ಟಿದ್ದು ನಾನು ಅದನ್ನ. ಎಷ್ಟೊಂದು ಜನ ಅಟೆಂಡೇ ಮಾಡಿಲ್ಲ. ಎಲ್ಲರ ಕೈಯಲ್ಲೂ ಕ್ರಿಸ್ಟಲ್ಸ್ ಇದಾವೆ. ಅದು ಗೊತ್ತೇ ಇರಲಿಲ್ಲ ನನಗೆ. ಗೊತ್ತು 99.9% ಅದು ನಿಮಗೆ ಗೊತ್ತೇ ಇರಲಿಲ್ಲ.
ಅದರಲ್ಲಿ ಡೆಂಡ್ರೈಟ್ ಓಪಲ್ ಹೇಳೋದೊಂದು ಮರ್ತೋದೆ, ಅದು ಗಿಡದಿಂದ ಆಗಿರೋದು, ಸೇಮ್ ಹವಳ ಥರನೇ, ಅದು ಹೇಳೋದು ಮರ್ತೋದೆ ಅದು. ಸೊ ನೆಕ್ಸ್ಟ್ ಲೆವೆಲ್ 2 ಇಡ್ತೀನಿ. ಸೊ ಅದೂ ಅಷ್ಟೇ, ನಿಮ್ಗೆ ಗೊತ್ತಿಲ್ದಿರೋ ವಿಷಯನೇ ಇರೋದಾದ್ರೂ ಯಾರ್ಯಾರು ಜಾಯಿನ್ ಆಗ್ತಿರೋ ಜಾಯಿನ್ ಆಗಿ. ಲೆವೆಲ್ 2 ಮೇ ಬಿ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಇಡ್ತೀನಿ. ಇನ್ಯಾರಿಗೇನಾದ್ರು ನಾನ್ ಹೇಳ್ಬೇಕಾ? ನಾನ್ ಕೇಳ್ಬೇಕಾ? ಬಿಡೋದು ಏನ್ ಬಿಡ್ತೀನಿ ಅಂದ್ರೆ, ನಾನು ಓವರ್ ಥಿಂಕಿಂಗ್ ಅಂಡ್ ಕೋಪ ಮಾಡಿಕೊಳ್ಳುವುದನ್ನು ಬಿಟ್ಟಿದ್ದೇನೆ. ಸರಿ, ಓಕೆ. ಅದನ್ನ ಬರ್ನ್ ಮಾಡಿ ನಾಳೆಯಿಂದ ಹಂಗೆ ನಡ್ಕೋಬೇಕು. ನಾಳೆ ನೀವು ಸಿಕ್ಕಿದ್ರೆ ಕೇಳ್ತೀನಿ. ನಾಳೆ ಅಂದ್ರೆ ಇನ್ ಫ್ಯೂಚರ್ ಯಾವಾಗಾದ್ರು ನೀವು ಸಿಕ್ಕಿದ್ರೆ ಬಿಟ್ಟಿದ್ದೀರಾ ಅಂತ ಕೇಳ್ತೀನಿ. ಯೂಶಲಿ ಅಷ್ಟು ಕೋಪ ಮಾಡಲ್ಲ ಮ್ಯಾಮ್. ಕೋಪ ಬಂದ್ರೆ ಮಾತ್ರ ಭಯಂಕರ ಬರುತ್ತೆ ಮ್ಯಾಮ್. ಹೆಂಗೆ ಯಾರ ಅಂದ್ರೆ ಮೇಲೆ ಮ್ಯಾಮ್, ನೀವು ಕೋಪ ಮಾಡ್ಕೋತೀರಾ? ನನ್ ಮೇಲೇನೆ ಮ್ಯಾಮ್, ಬೇರೆಯವ್ರ ಮೇಲೆ ಮಾಡ್ಕೊಳಲ್ಲ ಅಷ್ಟೇ. ಮ್ಯಾಮ್, ನನ್ ನಮ್ಮ ಮೇಲೇನೆ. ಕೋಪ ಕೇಳೋರು ಯಾರಿದ್ದಾರೆ? ನಮ್ಮ ಮೇಲೆ ನಾವು ಮಾಡ್ಕೋಬೇಕು, ಇರ್ಬೇಕು ಅಷ್ಟೇ. ಮ್ಯಾಮ್ ನಾನ್ ಬರ್ದಿರೋದು ಲೆಟ್ ಗೋನ. ನಾನ್ ಹ್ಮ್ ಬೇರೆಯವ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದನ್ನ ಇವತ್ತಿಂದ ಸಂಪೂರ್ಣವಾಗಿ ಬಿಟ್ಬಿಡ್ತಾ ಇದ್ದೀನಿ. ಎಸ್, ಓಕೆ, ವೆರಿ ಗುಡ್. ಮ್ಯಾಮ್ ವಿಶಸ್ ನಾನು ಏನ್ ಬರ್ದಿದ್ದೀನಿ ಅಂದ್ರೆ ಮ್ಯಾಮ್, ಹ್ಮ್ ನನಗೆ ತುಂಬಾ ಆಸಕ್ತಿ ಇರುವ ಬೇಕರಿ ಅಂಗಡಿಗಳನ್ನು ಓಪನ್ ಮಾಡಿದ್ದೇನೆ. ಒಂದು ಬರೀ ಸಾಕು, ಅಂಗಡಿಗಳು ಬೇಡ ಇಲ್ಲಿ. ಒಂದು ಬರೀ ಅಂಗಡಿಯನ್ನ ಓಪನ್ ಮಾಡಿದ್ವಿ. Okay. ನನ್ನ ಬಳಿ 12 ಜನ ಕೆಲಸರಿದ್ದು ಎಲ್ಲರೂ ಒಳ್ಳೆಯವರಾಗಿದ್ದು ನಂಬಿಕೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಅದು ಮ್ಯಾನಿಫೆಸ್ಟ್ ಮಾಡೋ ವಿಷಯ ಅಲ್ಲ. ಅಲ್ವಾ? ನಮ್ಮ ಹತ್ರ ಕೆಲಸ ಮಾಡೋರು ಒಳ್ಳೆಯವರಾಗಿದ್ರೆ ನಾವು ಬಿಸ್ನೆಸ್, ಯಾರು ಬಿಸ್ನೆಸ್ ಮಾಡ್ತಿದಾರೆ ಅವ್ರನ್ನ ಕೇಳಿ. ಮ್ಯಾಮ್ ನಾನ್ ಬೇಕರಿಯಿಂದ ಬರ್ದಿರೋದು ಜಾಸ್ತಿ ಮಾಡ್ತಾ ಇದ್ದೇನೆ. ಅದು ಅಲ್ಲ, ಧನಲಕ್ಷ್ಮಿ, ಅದನ್ನ ಚೇಂಜ್ ಮಾಡ್ಬೇಕು ನೀವು. Okay ಮ್ಯಾಮ್. ಹ್ಮ್ ನಾನು ಮ್ಯಾಮ್ ನಾನ್ ಬರ್ದಿರೋದು ಹ್ಮ್ ನಾನು ಇಷ್ಟಪಡೋ ಟೋನಡ್ ಬಾಡಿ ನಂಗೆ ಎಸ್, ಸಿಕ್ಕಿದೆ 100%. ನಾನು ಅದನ್ನ ಅಚೀವ್ ಮಾಡಿದ್ದೀನಿ. ಅಷ್ಟೇ. ಒಂದೇ ಬರ್ದಿದ್ದೀನಿ. ಓಕೆ, ಫೈನ್. ದೇಹ ನನ್ನದಾಗಿದೆ. ಕರೆಕ್ಟ್. ನಾನು ಈ 888 ಪೋರ್ಟಲ್ ನಲ್ಲಿ ಇಷ್ಟು ಅಮೌಂಟ್ ಬರ್ದಿರೋದು ಬಂದು ನಮ್ಗೆ ತಲುಪಿದೆ. ಬಂದು ತಲುಪಿದ ಆಲ್ರೆಡಿ ನನ್ನ ಹತ್ರ ಇದೆ. ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಂದ್ರೆ ಯಾವ ತರ? ಏನು ತೊಂದ್ರೆ ಇಲ್ಲ, ನಾನು ಆರೋಗ್ಯವಾಗಿ ದೇವ್ರ ಮತ್ತ ಅದನ್ನ ಯಾಕೆ ಬರೀತೀರಾ? ಮ್ಯಾಮ್ ಫೋಲ್ಡ್ ಮಾಡಿ ಇಡ್ಬೋದಾ ಪರ್ಸಲ್ಲಿ? ಫೋಲ್ಡ್ ಮಾಡಿ ಇಡ್ಬೋದು. ಚೆಕ್ನ ಏನಾದ್ರು ಬರ್ದಿದ್ರೆ ಫೋಲ್ಡ್ ಮಾಡ್ಬಿಡಿ. ನೀವು ಪೇಪರ್ ಅಲ್ಲಿ ಚೆಕ್ ಬರ್ದಿದ್ರು ಫೋಲ್ಡ್ ಮಾಡ್ಬಿಡಿ, ಹಂಗೆ ಇಡಿ. ಮಿಕ್ಕಿದ ಈ ವಿಷಯ ಏನ್ ಬರ್ದಿದ್ರು ಅದನ್ನ ಫೋಲ್ಡ್ ಮಾಡಿ ಇಡಿ. ಆಮೇಲೆ ನನ್ನ ಅಂಗಡಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತಿದೆ. ಓಕೆ, ಬರೀಬಹುದು. ಆಮೇಲೆ ನಾನು ಧೈರ್ಯವಾಗಿ ಎಲ್ಲಾ ತೊಂದರೆಗಳನ್ನು ಎದುರಿಸುತ್ತಿದ್ದೇನೆ. ನಿಮ್ ಗೋಲ್ಡ್ ಬಿಡಿಸ್ಕೊಳಲ್ವಾ ನೀವು? ಮ್ಯಾಮ್ ತಗೊಂಡೋಗಿ ವಾಪಸ್ ಮೊದ್ಲಷ್ಟು ಗೋಲ್ಡ್ ಇಟ್ಟಿದ್ದು ಮತ್ತೆ ಇಟ್ಬಿಟ್ಟಿದ್ದಾರೆ. ಅದನ್ನ ಬಿಡಿಸ್ಕೊಳ್ಳಿ ಅಲ್ಲ. ನೀವು ಅಂಗಡಿ ಇಟ್ಟೆ, ಜನ ಬಂದ್ರು ತಿಂದ್ರು, ಅದ ಆಮೇಲೆ ಮಾಡೋಣ. ಫಸ್ಟ್ ಬೇಸಿಕ್ ಮಾಡ್ಕೊಳ್ಳಿ. ನನಗೆ ಇದನ್ನೆಲ್ಲ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ದೇವಾನುದೇವತೆಗಳಿಗೆ ಧನ್ಯವಾದಗಳು. ಓಕೆ. ಆಮೇಲೆ ನನಗೆ ಧೈರ್ಯ ತುಂಬಿ ಸಹಾಯ ಮಾಡಿದ ಗುರುಗಳಿಗೆ, ನನ್ನ ಪ್ರೀತಿಯ ದೇವರಿಗೆ ನನ್ನ ಕೃತಜ್ಞತೆ. ನೀವು ಗ್ರಾಟಿಟ್ಯೂಡ್ ಬರೀತಾ ಇದ್ದೀರಾ? ನಾವು ಹೇಳಿದ ಮ್ಯಾನಿಫೆಸ್ಟೇಷನ್ ನೋಡಿ. ಸ್ಪಿರಿಚುಯಾಲಿಟಿ ಅಂದ್ರೆ ಹಿಂಗೆ ಬ್ಯೂಟಿಫುಲ್ ಆಗಿರುತ್ತೆ. ಹೋಗ್ತಾ ಹೋಗ್ತಾ ಏನ್ ಬೇಕು ಡಿಸೈರ್ಸೇ ಮರ್ತೋಗ್ಬಿಡ್ತೀರಾ ನೀವು. ಹೋಗ್ತಾ ಹೋಗ್ತಾ ಗ್ರಾಟಿಟ್ಯೂಡ್ನೇ ನಿಮ್ಮ ಲೈಫ್ ಜರ್ನಿ ಒಂದು ಮಾತ್ರ ಚೇಂಜ್ ಮಾಡ್ಬೇಕಲ್ವಾ ಮ್ಯಾಮ್? ಅದು ಕೆಲಸಗಾರರು ಒಳ್ಳೆಯವರಾಗಿದ್ದಾರೆ, ಅದನ್ನ ಚೇಂಜ್ ಮಾಡಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಿ ಬರೀತೀನಿ. ನೀವು ಆಲ್ರೆಡಿ ಇದ್ದೀರಾ ತುಂಬಾ ಚೆನ್ನಾಗಿ. ಸೊ ನನ್ನ ಬುದ್ಧಿ ಒಳ್ಳೆ ಬೆಳವಣಿಗೆ ಬಂದಿದೆ ಅಂತ ಬರೀಸಿ. ನನ್ನ ಬುದ್ಧಿ ಒಳ್ಳೆ ಅಂದ್ರೆ ಐ ಆಮ್ ಇಂಟೆಲಿಜೆಂಟ್. ನೀವಾಗ ಒಂದು ಬಿಸ್ನೆಸ್ ರನ್ ಮಾಡ್ಬೇಕು ಅಂದ್ರೆ ಇಷ್ಟು ಮುಗ್ಧತೆಯಿಂದ ಸಾಧ್ಯನೇ ಇಲ್ಲ ಧನಲಕ್ಷ್ಮಿ. ಪದ್ಮ ಅವ್ರನ್ನ ಕೇಳಿ, ಶಿ ರನ್ ಬೊಟಿಕ್. ಪದ್ಮ ಎಲ್ಲಿದ್ದೀರಾ? ಈಸಿನಾ ಕೆಲ್ಸಗಾರನ ಹ್ಯಾಂಡಲ್ ಮಾಡೋದು? ಈಸಿನಾ? ಕಷ್ಟ ಇದೆ ಮ್ಯಾಮ್. ಕೇಳಿ ಅವ್ರನ್ನ. ಪ್ರತಿ ದಿನಾನು ನಾನು ಹೊಸದನ್ನ ಕಲಿತಾ ಇದ್ದೀನಿ. ಕಲ್ತಿದ್ದೀನಿ ಅಂತ ಅಂದ್ರೆ ಏನು ಹೇಳಕ್ಕಾಗಲ್ಲ. ಅದು ಯಾವುದೇ ಬಿಸ್ನೆಸ್ ಆಗ್ಲಿ, ಸ್ಪೆಷಲಿ ವುಮೆನ್ ಮಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಬರುತ್ತೆ. ಕೇಳಿ ಅವ್ರನ್ನ. ಜೊತೆಗೆ ಕಸ್ಟಮರು ಹಂಗೆ ಇರ್ತಾರೆ, ಡಿಮ್ಯಾಂಡು ಹಂಗೆ ಇರುತ್ತೆ, ಪ್ರಾಬ್ಲಮ್ಸು ಹಂಗೆ ಇರುತ್ತೆ, ಪ್ರೈಸ್ ಹಂಗೆ ಇರುತ್ತೆ. ಎಲ್ಲಾನು ಫೇಸ್ ಮಾಡ್ಬೇಕು ಮ್ಯಾಮ್. ಸೊ
ಅವರೆಲ್ಲ ಅಲ್ಲಿ ವಿನೋದ ಅಂತ ಕೆಲ್ಸ ಸೈಲೆಂಟ್ ಆಗಿ ಕೂತಾರಲ್ಲ, ಅವರು ಬಿಸ್ನೆಸ್ ಓನರ್ರೆ, ಅವ್ರನ್ನ ಕೇಳಿ ಹೆಂಗಿರುತ್ತೆ ಅಂತ. ಕೆಲಸಗಾರದ್ದು ಬಹಳ ಸಮಸ್ಯೆ ಉಂಟು. ಸಮಸ್ಯೆ ಕೆಲ್ಸಗಾರರದ್ದು, ಎಸ್ ಬಹಳ ಕೆಲ್ಸ ಡಿಮ್ಯಾಂಡ್, ಬಹಳ ಕರೆಕ್ಟ್. ಡಿಮ್ಯಾಂಡ್. ಹೌದು ಆಮೇಲೆ ಅವ್ರಿಗೆ ಅಡ್ವಾನ್ಸ್ ಎಲ್ಲ ಪೇ ಮಾಡ್ಬೇಕು, ಹೌದು ಹೌದು. ಸುಮ್ಮನೆ ಬರಲ್ಲ, ಹ್ಮ್ ಬಹಳ ತೊಂದರೆ ಕೊಡ್ತಾರೆ. ಹ್ಮ್ ನಾನೊಂದು ಹೋಟೆಲ್ ಮಾಡಿ ಕ್ಲೋಸ್ ಮಾಡ್ಬಿಟ್ಟೆ madam. ಓ ಕೆಲಸಗಾರ ಸಲುವಾಗಿ ಕ್ಲೋಸ್ ಹಾ ಮಾಡಿ ಸುಮಾರು ಅದರಲ್ಲಿ ಒಂದು 2 ಲಕ್ಷ ರೂಪಾಯಿ ಹೋಯ್ತು, ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೆ. ಅದೇ. ಆಮೇಲೆ ಅವರು ನಿಮ್ಗೆ ವ್ಯಾಪಾರ ಆಗ್ಲಿ ಬಿಡ್ಲಿ ಅವ್ರಿಗೆ ಸಂಬಳ ಕೊಡ್ಲೇಬೇಕು. ಎನಿ ಕೊಡ್ಲೇಬೇಕು. ಬಿಸ್ನೆಸ್ ನಾನು ಹೌದು. ಧನಲಕ್ಷ್ಮಿ ಹೇಳ್ತಾ ಇದ್ದೀನಿ, ಎನಿ ಬಿಸ್ನೆಸ್ ನಿನಗೆ ಜನ ಬರ್ಲಿ ಬಿಡ್ಲಿ, ಅವ್ರು ಒಳ್ಳೆಯವರಾದ್ರೂ ದೇವ್ರಂತ ಮನುಷ್ಯರಾಗಿದ್ರು ನೀನ್ ಸಂಬಳ ಕೊಡ್ಲೇಬೇಕು. ಅವ್ರು ಅಕ್ಕ ಬಿಡು ನಿಂಗೆ ವ್ಯಾಪಾರ ಆಗಿಲ್ಲ ನಂಗೇನ್ ಸಂಬಳ ಬೇಡ ಅಂತಾರ ಇಲ್ಲ. ಕ್ಲೀನಿಂಗ್ ಮಾಡೋರಿಗೆ 600 rupees ಮೇಡಮ್ ಪರ್ ಡೇ, ಹೌದೌದು. ಅಷ್ಟು ಪೇ ಮಾಡ್ತಾ ಇದ್ವಿ ನಾವು. ಎಸ್ ವಿನೋದ, ಹ. ನೀವು ಬೆಂಗಳೂರು ಬಂದಿದ್ದೀರಾ, ನಾನು ಎಲ್ಲಿದ್ದೀರಾ? ನಿಮ್ ಹಿಂದಗಡೆ ನೋಡ್ರೆ ಬೆಂಗಳೂರು ಬೆಂಗಳೂರಲ್ಲಿ ಬಂದೆ, ಇರಂಗೆ ಅನಿಸ್ತದೆ. ಹ್ಮ್ ಸಂಜೆ ಬಂದೆ. ಓಕೆ. ಮಾಸ್ಟರ್ ಓದ್ ಸತಿ 88 ಪೋರ್ಟಲ್ ಅಲ್ಲಿ ಹ್ಮ್ ನಾನು ನಿಮ್ಗೆ ಹೇಳಿದೆ ವಾಷಿಂಗ್ ಮಿಷಿನ್ ಮತ್ತೆ ಗಾಡಿ ಎಲ್ಲ ಮ್ಯಾನುಫ್ಯಾಕ್ಚರ್ ಹ್ಮ್ ಮಾಡಿದ್ದೆ. ಹ್ಮ್ ಅದೆಲ್ಲ 3 ತಿಂಗಳಲ್ಲೇ ನಾನು ತಗೊಂಡೆ. ತಗೊಂಡ್ರಿ, ಅದೆಲ್ಲ ಆಲ್ರೆಡಿ ಆಗೋಗ್ಬಿಟ್ಟಿದೆ. ವೆರಿ ಗುಡ್. ಥ್ಯಾಂಕ್ ಯು ಫಾರ್ ಶೇರಿಂಗ್. ಥ್ಯಾಂಕ್ ಯು ನಾನು ಮ್ಯಾಮ್. ಅಷ್ಟೇ ಮಾಸ್ಟರ್. ಆಕ್ಚುಲಿ ಹ್ಮ್ ಹೋದ್ ಸತಿ 88 ಪೋರ್ಟಲ್ಗೂ ಈ ಸರಿ 88 ಪೋರ್ಟಲ್ಗೂ ಲಾಟ್ ತುಂಬಾ ಆಫ್ ವ್ಯತ್ಯಾಸ. ಎಷ್ಟಂತ ಹೇಳಕ್ಕೆ ಆಗಲ್ಲ ಮಾಸ್ಟರ್, ಅಷ್ಟು ಆ ಲೆವೆಲ್ಗೆ. ಅದೇ ನಾನು ಫಸ್ಟ್ ಹೇಳ್ದೆ, ನೀವು ತುಂಬಾ ಹೈಯೆಸ್ಟ್ ಆಯ್ತಮ್ಮ, ಅದು ಬೇಡ ಬೇರೆದೇನು ಅಂತ. ಹ್ಮ್ ನನ್ನ ಏನೇನ್ ಬೇಕೋ ಎಲ್ಲ ಆಗಿದೆ, ಎಲ್ಲ. ನನ್ನ ಅದೇ ಕಾಶಿಗೆ ಹೋಗಿ ಬಂದೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ. ನಾನ್ ಅನ್ಕೊಂಡೇ ಇರ್ಲಿಲ್ಲ. ಅದು 88 ಪೋರ್ಟಲ್ ಇಂದಾನೆ ನಾನು ಅನ್ಕೊಂತೀನಿ. ನಮ್ಮ ಅಮ್ಮಗೆ ಯಾವಾಗ್ಲೂ ಹೇಳ್ತಿರ್ತೀನಿ, ಅಮ್ಮ ಹೋದ್ ಸತಿ ಜಾಯ್ನ್ ಆಗಿದ್ದೆ, ಅದಕ್ಕೆ ಈ ಸರಿ ಜಾಯ್ನ್ ಆಗ್ಬೇಕಮ್ಮ. ನಾನು ಜಾಯ್ನ್ ಆಗಲ್ಲ, ಅದಕ್ಕೆ ನಾನು 3 ಮೆಂಬರ್ಸ್ ನ ಜಾಯ್ನ್ ಮಾಡ್ಸಿದೀನಿ ಮ್ಯಾಮ್ ಈಗ. ಓಕೆ. ನನಗೆ ಬಾಳ ಅನ್ಕೊಂತಿರ್ತೀನಿ ಮೇಡಮ್. ಹೋದ್ ಸತಿ 88, ಹೋದ್ ಸತಿ 77 ಪೋರ್ಟಲ್ ನನಗೆ ಬಾಳ ಹೆಲ್ಪ್ ಮಾಡಿದೆ. ಹೌದು. ಬೇರೆ ಅದು ಪೋರ್ಟಲ್ ನೀವು ಬಗ್ಗೆ ನಾನು ನಿಮ್ಗೆ ಇದನ್ನ ಎಲ್ಲಾನು ಪವರ್ಫುಲ್ಲೇ, ಬಟ್ 7788 ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಪವರ್ಫುಲ್. ಹ್ಮ್ ಶಾಲಿನಿ? ಮಾಸ್ಟರ್ ನಾನು ಲಾಸ್ಟ್ ಇಯರ್ 88 ಪೋರ್ಟಲ್ ಅಲ್ಲಿ ನನ್ ಡ್ರೀಮ್ ಹೋಮ್ ಬಗ್ಗೆ ಬರ್ತಿದ್ದೆ. ಹ್ಮ್ ನಾವೀಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೀವಿ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಮನೆ ಕಟ್ಟಿಸ್ತಾ ಇದೀವಿ. ವೆರಿ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇಡಮ್ ಧನಲಕ್ಷ್ಮಿ, ಕಾಶಿಗೆಲ್ಲ ನಿಮ್ ತರಾನೇ ನಾವೆಲ್ಲ ಇವರು ಎಲ್ಲ ಸ್ಟಾರ್ಟಿಂಗ್ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ರು. ಈಗ ಇವರೆಲ್ಲ 2-3 ಇಯರ್ಸ್ ಸೀನಿಯರ್ಸ್ಗಳಾಗ್ಬಿಟ್ಟಿದ್ದಾರೆ. ಸೊ ನಾನು ಹಂಗೆ ಹೇಳ್ತೀನಿ ಅಂತ ನೀವೇನು ಅನ್ಕೋಬೇಡಿ, ಇವ್ರಿಗೂ ನಾನು ಹಂಗೆ ಹೇಳಿರೋದು, ಬೇಕಾದ್ರೆ ಕೇಳಿ. ಇನ್ನೂ ರ್ಯಾಶಾಗೆ ಹೇಳಿದ್ದೀನಿ. ನಿಮ್ಗಾದ್ರೂ ಒಂದ್ ಸ್ವಲ್ಪ ಸ್ಮೈಲ್ ಆದ್ರೂ ಕೊಟ್ಟಿದ್ದೀನಿ, ಕೇಳಿ ಅವ್ರನ್ನ. ಇನ್ಯಾರೇನೋ ಹೇಳ್ತಾ ಇದ್ರಿ? ಮ್ಯಾಮ್ ಏಂಜಲ್ದು ಒಂದು ಗೊಂಬೆ ಇಟ್ಬಿಟ್ಟು ನೀವ್ ಮಾಡಿ ಅಂತ ಹೇಳಿದ್ರಿ. ಹ್ಮ್ ನಾನ್ ಶಾಪ್ಗೆ ಹೋಗಿದ್ದೆ, ಏನಪ್ಪಾ ತಗೊಳ್ಳೋದು ಅಂತ ಹೋದೆ. ಹ್ಮ್ ಯಾವ ಗೊಂಬೆ ತಗೊಳ್ಳೋದು ಅಂತ ತಲೆ ಕೆಟ್ಟಿತ್ತು. ಅಲ್ಲಿ ಹೋದಾಗ ನಮ್ಮ ಹತ್ರ ಇದು ಸಿಕ್ತು ಮ್ಯಾಮ್. ಲೈವ್ ಏಂಜಲ್ಗಳೇ ಇದ್ದಾವೆ. ಆ ಕ್ರಿಸ್ಟಲ್ ಏಂಜಲ್ಗಳನ್ನೇ ತಗೋಬೋದಲ್ವಾ ಹ್ಮ್ ನೀವು? ಹಾ ಸರಿ, ದಟ್ ಈಸ್ ಫೈನ್. ಅಲ್ಲ, ಅದು ಬಟ್ ಏಂಜಲ್ ಈಗ ಸದ್ಯಕ್ಕೆ ಸದ್ಯಕ್ಕೆ. ಹೇಳಿದ್ರಲ್ಲ ಮ್ಯಾಮ್, ಹ್ಮ್ ಅದಕ್ಕೆ ಇದು ವೆರಿ ಕ್ಯೂಟ್, ವೆರಿ ಹಾ ಕ್ಯೂಟ್. ಹ್ಮ್ ತಗೊಂಡ್ ಬಂದಿದ್ದೀನಿ. ವೆರಿ ಈ ತರ ಕ್ಯೂಟ್, ಇದೆ. ಚೆನ್ನಾಗಿದೆ. ಅದನ್ನೇ ಇಡಿ. ನೀವ್ ಹೇಳಿದಾಗೆ ಇಟ್ಬಿಟ್ಟು ಕ್ಯಾಂಡಲ್ ಇಟ್ಟಿ ಚಾಕ್ಲೇಟ್ ಆಫರಿಂಗ್ ಇಟ್ಟು ಮಾಡಿದ್ರಿ. ವೆರಿ ಗುಡ್. ಚಾಕ್ಲೇಟ್ ಮಾಡಿ. ಸೊ ಇವತ್ತು ಮಧ್ಯಾಹ್ನ ಯಾರು ಮಾಡಿದ್ರು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನಂಗೆ ಚಾಕ್ಲೇಟ್ ಕ್ರೇವಿಂಗ್ಸ್ ಆಗ್ತಾ ಇತ್ತು. ಏಂಜಲ್ ಹತ್ರ ಯಾರ್ಯಾರು ಚಾಕ್ಲೇಟ್ ಇಟ್ಟಿದ್ರು, ಏನ್ ಮಾಡಿದ್ರು ಗೊತ್ತಿಲ್ಲ. ಕೇಕು ಚಾಕ್ಲೇಟ್ ಎಲ್ಲ ತಿಂದಿದ್ದೀನಿ ನಾನು ಮಧ್ಯಾಹ್ನ. ನಾನು ಇಟ್ಟಿದ್ದೆ. ಹ್ಮ್ ಸಡನ್ ಆಗಿ 3-3:30 ನನಗೆ ಕ್ರೇವಿಂಗ್ಸ್. 2 ಚಾಕ್ಲೇಟು, 1 ಕೇಕು. ಚಾಕ್ಲೇಟ್ ಕೇಕು ಮತ್ತೆ ಕಿಟ್ಕ್ಯಾಟ್ ಚಾಕ್ಲೇಟ್ ಎಲ್ಲ ಇಟ್ಟಿದ್ದೆ ನಾನು. ಕಿಟ್ ಕ್ಯಾಟೆ ಆಯಟ್, ಕಿಟ್ ಕ್ಯಾಟ್ ಅಂಡ್ ಹನಿ ಕೇಕ್ ಅಂಡ್ ಆಪಲ್ ಕೇಕ್ ಆಯಟ್. ನಾನು ಮಾಸ್ಟರ್ ಪ್ರತಿಮಾ ಈ ಮ್ಯಾಮ್ದು ಮನೆಗ್ ಬರೋರೆಲ್ಲ ನಿನ್ ಏಂಜಲಿಗಿಡು ಅಂತ ಮನೆಗ್ ಬರೋ ಏಂಜಲ್ ಇದು ಹನಿ ಕೇಕ್ ತಂದು ಕೊಡ್ತಾರೆ. ಓಕೆ. ವಿನೋದ, ಮೇಡಮ್ ಅವ್ರ ಪ್ರತಿಮಾ? ಕರ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಕಾಶಿಗೆ, ಹಾ ಅವ್ರಿಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರ ಕಾಶಿಗೆ. ಅವ್ರು ನನ್ನ ಜೊತೆಗೆ ಬಂದಿಲ್ಲ, ಅವ್ರ ಪಾಟಿಗೆ ಅವ್ರು ಬಂದಿದ್ರು. ಯಾವ್ದೋ ಹನಿ ಬಿ ಟ್ರಾವೆಲ್ಸ್ ಇಂದ ಬಂದಿದ್ರು. ನಾನು ಹೋಗಿದ್ ಬೇರೆ, ಅವ್ರು ಹೋಗಿದ್ ಬೇರೆ, ಬಟ್ ಸೇಮ್ ಡೇಟ್, ಸೇಮ್ ಹೌದೌದು. ದರ್ಶನ, ಎಲ್ಲರೂ ಸೇಮ್ ಹೋಗೋಣ ಎಲ್ಲ ಅಂತ ಹೇಳಿ. ಸೇಮ್ ಡೇಟೇ, ಬಟ್ ಬೇರೆ ಬೇರೆ. ಅಲ್ಲೇ ಇದ್ವಿ,
ಬಟ್ ನಾವಿಬ್ರು ಮೀಟ್ ಆಗಿಲ್ಲ, ನಾವ್ ಯಾರು ಮೀಟ್ ಆಗಿಲ್ಲ, ಬಟ್ ಅದೇ ಕ್ಷೇತ್ರದಲ್ಲೇ ಇದ್ವಿ, ಅದೇ ಹೌದು ಗಂಗಾ ಅಷ್ಟೇ. ಆರತಿನೇ ನಾವು ಅಟೆಂಡ್ ಗಂಗಾ ಮಾಡಿದ್ವಿ. ಆರತಿ ಅದೇ ಟೈಮಲ್ಲಿ ಅಲ್ಲೇ ಮೀಟ್ ಅಲ್ಲೇ ಆಗಿದ್ವಿ, ಇದ್ದಾರೆ, ಬಟ್ ಅವ್ರು ಮೀಟ್ ಬೋಟ್ ಅಲ್ಲಿ ಆಗಿಲ್ಲ. ಇದ್ದಾರೆ, ನಾವು ದಡದ ಮೇಲೆ ಇದ್ದೀವಿ ಅಷ್ಟೇ. ಎಸ್ ವಿನೋದ. ಅಷ್ಟೇ. ಪ್ರತಿಮಾ ಮ್ಯಾಮ್ ಹ್ಮ್ ಅವರು 7/7 ಪೋರ್ಟಲ್ ಅಲ್ಲಿ ಮಾಡಿದ್ದಾರೆ ಮ್ಯಾನಿಫೆಸ್ಟೇಷನ್. ಹ್ಮ್ ಈ ತಿಂಗಳು 7ನೇ ತಾರೀಕಿಗೆ ಅವರು ಟ್ಯಾಬ್ ತಗೊಂಡಿದ್ದಾರೆ. ಟ್ಯಾಬ್ ತಗೊಂಡಿದ್ದಾರೆ. 7ನೇ ತಾರೀಕಿಗೆ ಬಂದಿದೆ ಅದು. ಇಷ್ಟು ಅದಕ್ಕೆ ಕೋಇನ್ಸಿಡೆನ್ಸ್. ನೋಡಿ, ಕರೆಕ್ಟ್ 1 ಮಂತ್ಗೆ ಬಂದಿದೆ. ಅದು ನಾಳೆ ತಗೊಂಬನ್ನಿ ಅಂತ ಹೇಳಿದೀನಿ. ನಾನು ಅದೇ ಹೇಳಿದೆ. ಬಟ್ ಫಸ್ಟ್ ಬಂದಾಗ ಅವ್ರಿಗೆ ಟ್ಯಾಬ್ ಬಗ್ಗೆ ಎಲ್ಲ ಐಡಿಯಾನೇ ಇರಲಿಲ್ಲ. ಪ್ರತಿಮಾ ವಾಸ್ ಡಿಸ್ಕಸಿಂಗ್ ಸಮಥಿಂಗ್. ನೀವೂ ಅಷ್ಟೇ, ಅವರೂ ಅಷ್ಟೇ, ಸುಮಾರು ಅಷ್ಟೇ, ಎಲ್ಲ ಬೇರೆ ಬೇರೆನೇ ವಿಚಾರಗಳಿತ್ತು. ಈಗೆಲ್ಲ ನೀವೇ ಬೇರೆ ಬೇರೆ ವಿಂಗ್ಸ್ ಚೇಂಜ್ ಆಗಿದೆ ನಿಮ್ದು. ನಾನೆಲ್ಲ ಅಬ್ಸರ್ವ್ ಮಾಡ್ತಿದ್ದೀನಿ ನಿಮ್ ಜರ್ನಿನ. ಎಸ್ ಪ್ರತಿಮಾ. ನಾನಿವತ್ತು ಕೇಕ್ ಇಟ್ಟಿದ್ದೆ ಏಂಜಲಿಗೆ. ಓಕೆ. ಸೊ ಮೇಡಮ್ ಪ್ರತಿಮಾ ನಂಗೊಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತಿದ್ರು. ಇವಾಗ ಅವ್ರ ಹತ್ರ ಕೆಲಸ ಎಷ್ಟಿದೆ, ಏನೇನ್ ಕಲ್ತಿದ್ದಾರೆ, ಟ್ಯಾಬ್ ತಗೊಂಡಿದ್ದಾರೆ, ಕ್ರಿಸ್ಟಲ್ ಮಾಸ್ಟ್ರಿ ಮಾಡಿದ್ದಾರೆ, ಏಂಜಲ್ ಥೆರಪಿ ಮಾಡಿದ್ದಾರೆ, ಕಲರ್ ಥೆರಪಿ ಮಾಡಿದ್ದಾರೆ, ರೇಖಿ ಮಾಡಿದ್ದಾರೆ. ಸೋ ಮನಿ ಸ್ಕಿಲ್ಸ್. ಮ್ಯಾಮ್ ಫಸ್ಟ್ ನಾನೊಂದು ಬಿಸ್ನೆಸ್ ಇದು ನಿಮ್ ಕೇಳುವಾಗ ನಾನು ಹೇಳಿದ್ದು ಸ್ಟೇಷನರಿ ಹಾಕ್ಬೇಕು, ಅಷ್ಟೇ ಕೂತ್ಕೋಬೇಕು ಅಂತ ಹೇಳಿದ್ದೆ. ಬಟ್ ಈಗ ನಾನು ಬೇರೆನೇ ಐಡಿಯಾ ಇದ್ದದ್ದು ಅದೇ, ನಡೀತಾ ಇದೆ. ಸ್ಟೇಷನರಿ ಬುಕ್ಸ್ ಇದೆ. ಎಸ್ ಮ್ಯಾಮ್. ಮೇಡಮ್ ಎಸ್ ಯಶೋಧ. ನಮ್ ಪ್ರತಿಮಾ ಈಗ ಮ್ಯಾಮ್ ನೀವು ಹೇಳಿದ್ರಲ್ಲ ಮಾತಾಡ್ತಿದ್ದಾರಲ್ಲ ಅದೇ. ಹೌದು, ಏಕ್ ಪ್ರತಿಮಾ ವಿಶ್ ಇಷ್ಟು ಮಾತಾಡ್ತಾರೆ, ನಾಳೆ ಎಷ್ಟು ಮಾತಾಡ್ತಾರೆ ನೋಡ್ತೀನಿ. ಎಸ್ ಯಶೋಧ. ಏಕ್ ವಿಶ್ ಅಂದ್ರಲ್ಲ, ನಾನು ಒಂದೇ ಒಂದ್ ವಿಶ್ ಮಾಡಿದ್ದು. ಬರಿಬಹುದು, ಒಂದೇ ಮಾಡ್ಬೋದು. ಈಗ ಅದ್ರಲ್ಲಿ ಮಾಸ್ಟರ್ಸ್ ಯಾರಿದ್ರೆ ಅವ್ರು ಒಂದೊಂದೇ ಬರೀತಾರೆ. ಯಾಕಂದ್ರೆ ನನ್ಗೆ ಎವ್ರಿ ಫುಲ್ ಮೂನ್ ನ್ಯೂ ಮೂನ್ ಅಲ್ಲಿ ಅವ್ರು ಬರೀತಾನೆ ಇರ್ತಾರ. ಸಕ್ಸಸ್ಫುಲ್ ನ್ಯೂಟ್ರಿಷನ್ ಕ್ಲಬ್ ಓನರ್ ಆಗಿದ್ದೀನಿ ಅಂತ ಬರ್ದಿದ್ದೀನಿ. ಎಸ್, ಫೈನ್. ಮತ್ತೆ ಈಗ ಲಿಟ್ಕೋ ಮಾಡ್ಬೇಕಂದ್ರೆ ನಾನು ಒಂದ್ ವೆಜಿಟೇಬಲ್ ನ ತಿನ್ನೋದನ್ನ ಲಿಟ್ಕೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆನಾ? ಅದೇನ್ ಮಾಡಿದೆ ಪಾಪ, ಪ್ರಕೃತಿಯಿಂದ ಅದಕ್ಕೆ ಗೊತ್ತಿಲ್ಲ. ನನ್ಗೆ ಅದೇ ಆಮೇಲೆ ಆ ಬೇಕಿತ್ತು. ವೆಜಿಟೇಬಲ್ ಪ್ರಕೃತಿಲಿ ಬೆಳೆಯುತ್ತೋ ಇಲ್ವೋ, ಅದನ್ನ ಯಾಕೆ ಬಿಡ್ತಾ ಇದ್ದೀರಾ ಪಾಪ? ಈಗ ಏನಾದ್ರೂ ಒಂದು ನಮ್ಗೆ ತಿನ್ಬೇಕು, ಏನಾದ್ರೂ ಒಂದ್ ಬಿಡ್ಬೇಕು ಅಂದ್ರಲ್ಲ, ಅದಕ್ಕೆ ಯಾವ ತಿನ್ನೋದನ್ನ ತರ ಬಿಡಿ ಅಂತ ನಾನೇನು ಹೇಳಿಲ್ಲ. ನಾನೇನ್ ಹೇಳ್ದೆ, ಸ್ವೀಟ್ ನಾನು ಓವರ್ ಥಿಂಕ್ ಅಂತಂದ್ರಲ್ಲ ಮಾಡೋದು, ಅದಕ್ಕೆ. ಅಥವಾ ಅವರು ಏನಂತಾರೆ, ಎಕ್ಸಾಂಪಲ್ ಜಂಕ್ ತಿನ್ನೋದು ಬಿಡ್ತೀನಿ, ಓವರ್ ಥಿಂಕ್ ಮಾಡೋದು ಬಿಡ್ತೀನಿ, ಎಕ್ಸಾಂಪಲ್ ಸೋಂಬೇರಿತನ ಬಿಡ್ತೀನಿ, ಎಕ್ಸಾಂಪಲ್ ಬೇರೆಯವ್ರಿಗೆ ಸಹಾಯ ಮಾಡೋದು ಬಿಡ್ತೀನಿ, ದಟ್ ಈಸ್ ಆಲ್ಸೋ ಓಕೆ. ಎಕ್ಸಾಂಪಲ್ ಬೇರೆಯವ್ರ ವಿಷಯಕ್ಕೆ ತಲೆ ಹಾಕೋದ್ ಬಿಡ್ತೀನಿ, ಎಕ್ಸಾಂಪಲ್ ಸುಮ್ನೆ ಫ್ರೀ ಕ್ಲಾಸಸ್ ಅಟೆಂಡ್ ಮಾಡೋದ್ ಬಿಡ್ತೀನಿ. ಆ ತರದ್ ಯಾವ್ದು ಅಲ್ಲ, ಈಗ ನಾವು ಕೋಪ ಇದೆಲ್ಲ ಕಮ್ಮಿ ಬಿಡ್ತೀವಿ ಅನ್ನೋದು, ಅದು ಹೇಳ್ತೀವಿ, ಅದು ಅಟ್ಲೀಸ್ಟ್ ಕಷ್ಟ. ಟ್ರೈ. ಧನಲಕ್ಷ್ಮಿನೇ ಬರ್ತಿದ್ದಾರೆ, ನಿಮ್ಗೇನ್ ಭಯ? ಬರೀರಿ, ಕೋಪ ಮಾಡ್ಕೊಳ್ಳೋದನ್ನ ಬಿಡ್ತಿದೀನಿ ಅಂತನಾರೆ ಬರೀರಿ. ಸರಿ ಮೇಡಮ್, ಅದನ್ನ ಬರ್ದ್ಬಿಟ್ಟು ಅದನ್ನ ನಾವು ಬರ್ನ್ ಮಾಡಿ ಸುಟ್ಟು ಹಾಕಿ, ಆಮೇಲೆ ಆಶ್ನ ಗಿಡಕ್ಕೆ ಹಾಕಿ. ಓಕೆ ಮೇಡಮ್. ಮತ್ತೆ ಮೇಡಮ್ ಅವ್ರು ಮೇಡಮ್ ಇದು ಅರುಣ್ ಸರ್ ಅಂತ ನಾ ಕಳ್ಸಿದ್ನಲ್ಲ, ಅವ್ರು ಬರಲ್ಲ ಅಂತ ಹೇಳಿದ್ರು. ಅವ್ರು ಮೆಸೇಜ್ ಮಾಡಿದ್ರ ಮೇಡಮ್? ಮಾಡಿದ್ರು. ಓಕೆ ಓಕೆ. ಗರಿಕಿನ ಗಣೇಶನ ಮುಂದೆ ಇಟ್ಟು ವಿಶ್ ಮಾಡ್ಕೊಳೋದಷ್ಟೇ ನಮ್ಗೆ. ವಿಶ್ ಕೇಳ್ಕೊಳ್ಳೋದಷ್ಟೇ ಇವತ್ತಿನ ದಿನ. ನಾಳೆ ಮಾಮೂಲಿ ಪೂಜೆ ಮಾಡುವಾಗ ತೆಗಿತಿರಲ್ಲ, ಅದನ್ನ ತೆಗೆದು ಗಿಡಕ್ಕೆ ಹಾಕಿ. ಎಸ್ ಸತ್ಯನಾರಾಯಣ ಸರ್. ಮಾಸ್ಟರ್ ಜಮೀನು ಅವಲೇ ಹತ್ರದಾಗೈತೆ, ಈ ತಿಂಗಳೊಳಗೆ ರಿಜಿಸ್ಟರ್ ಆಗ್ಬೋದು. ಓಕೆ, ಗುಡ್ ನ್ಯೂಸ್ ಕೊಡ್ತೀರಾ ಈ ತಿಂಗಳೊಳಗಡೆ ಪಾರ್ಟಿ ನಮಗೆಲ್ಲ ಹಂಗಾದ್ರೆ. ಸುಮಾ ಯಾವ್ದದು, ಯಾವ್ದು ಊಟ ಅದು? ಜೋಳದ ರೊಟ್ಟಿ ಊಟ. ರಾಮೇಶ್ವರಂ ಮ್ಯಾಮ್. ರಾಮೇಶ್ವರಂ ಅಲ್ಲ, ನಿಮ್ಮೂರಲ್ಲಿ ಹೋಗಿದ್ವಲ್ಲ, ಅದ್ಯಾವ್ದು? ಶರಮೇಶ್ವರ. ಶರಬೇಶ್ವರ. ಅಲ್ಲಿ ಸರಬೇಶ್ವರ. ಆಯ್ತು ಮಾಸ್ಟರ್. ಒಳ್ಳೇದಾಗ್ಲಿ, ಬೇಗ ಗುಡ್ ನ್ಯೂಸ್ ಹೇಳಿ. ಕಾವ್ಯ ಜಾಯ್ನ್ ಆಗಿದ್ದಾರಂತ ಅನ್ಕೊಂತೀನಿ. ಅವ್ರು ಕ್ಲಾಸ್ ಕಾವ್ಯ ಅಟೆಂಡ್ ಮಾಡ್ತಾರೆ. ನಾಳೆ ಭೂವಾರ ಸ್ವಾಮಿಗೆ ಹೋಗ್ತಿದ್ದೀವಿ ಮಾಸ್ಟರ್. ಎಲ್ಲಿ? ಅದು ಪಾಂಡವಪುರದ ಹತ್ರ. ಓಕೆ, KR-ಪೇಟೆ ತುಮಕೂರು ಹತ್ರನಾ? KR-ಪೇಟೆ. ಇಲ್ಲ ಇಲ್ಲ, ಪಾಂಡವಪುರ ಓಕೆ, ಪಾಂಡವಪುರ ಪಾಂಡವಪುರ ಕಲ್ಲಳ್ಳಿ ಮ್ಯಾಮ್. ಓಕೆ ಓಕೆ. ಬುಕ್ಕನಕೆರೆ ಯಡಿಯೂರಪ್ಪನೂರ ಹತ್ರ. ಯಡಿಯೂರಪ್ಪನವರು ಶಿಕಾರಿಪುರ ಅಲ್ವಾ? ಅಲ್ಲ, ಬುಕ್ಕನಕೆರೆ. ಶಿವಮೊಗ್ಗ ಶಿಕಾರಿಪುರ ಅವ್ರದ್ದಲ್ವಾ? ಪ್ರಾಪರ್ ಅವ್ರದ್ದು ಅದೇ ಊರು. ಪ್ರಾಪರ್ ಬುಕ್ಕನಕೆರೆ. ಓಕೆ ಓಕೆ. ಬುಕ್ಕನಕೆರೆ ಮನೆ ದೇವರೆಲ್ಲ ಅಲ್ಲೇ ಇದೆ. ಓಕೆ.
ಕಾವ್ಯ ಮಾತಾಡು. ಫಸ್ಟ್ ಟೈಮ್ ಅನ್ಸುತ್ತೆ. ಓಕೆ, ನೋ ಪ್ರಾಬ್ಲಮ್. ರೂಮಾ ಎಸ್, ಹೇಳಿ. ಯಾವಾಗ ಕರ್ಸ್ಕೊಂತ ಇದಾರೆ ಮೇಡಮ್ ಯಾರನ್ನ? ನಮ್ಮನ್ನೆಲ್ಲ? ನಾನೇನ್ ಯಾವ ದಿವಸ? ಕರ್ಸೋದು? ನೀವ್ ಯಾವಾಗ ಬಂದ್ರು ನಾನು ಓಪನ್ ಮೈಂಡೆಡ್ ಆಗಿರ್ತೀನಿ. ನಾನು ಯಾವಾಗೂ ವೆಲ್ಕಮ್ ಮಾಡ್ತೀನಿ. ನಾನು ಯಾವಾಗ ನಿಮಗ್ ಬರ್ಬೇಡ ಅಂದಿದ್ದೀನಿ ಅಥವಾ ಪ್ಲಾನ್ ಮಾಡ್ಬೇಡಿ ಅಂದಿದ್ದೀನಿ? ಹಾಗೇನಿಲ್ಲ ಮೇಡಮ್, ನೀವು ಸ್ವಲ್ಪ ಯಾವ್ದಾರ ಒಂದ್ ಇದು ಇಟ್ಕೊಂಡ್ರೆ ಅಲ್ಲಿಗೆ ಬಂದ್ಬಿಡಿ. ನಾಳೆಗೆ ಯಾಕೆ ಬರ್ತಾ ಇಲ್ಲ ನೀವೆಲ್ಲ? ಯಾರೋ ಒಬ್ರು ಬಿಸಿ, ನಾಳೆ ಇನ್ನೊಬ್ರು ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇಲ್ಲ. ಇದಾರೆ. ಹಂಗಾಗಿ ನೀವು ಬರ್ತಾ ಇಲ್ಲ ಅಷ್ಟೇ. ಇಲ್ಲಾಂದ್ರೆ ನೀವು ಬರ್ತಿದ್ರಿ. ಇಲ್ಲ, ನಾನು ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ಮಾಸ್ತರ್. ತಿಂಗಳಿಗೊಂದ್ ಕ್ಲಾಸ್ ಮಾಡಿ ಅಂತ ಹೇಳ್ಬಿಟ್ಟು ಯಾಕೆ ಸರ್ ಬರ್ತಾ ಇಲ್ಲ? ಅವರು ಭೂವರ ಸ್ವಾಮಿಗೆ ಹೋಗ್ತಾ ಇದಾರೆ, ಸುಮಾಗೆ ಆಡಿಟಿಂಗ್ ಇದೆ, ಅದಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಇವ್ರು ಬರ್ತಾ ಇಲ್ಲ. ಸಪ್ನ ಮುಖ ನೋಡಿ ಅಲ್ಲಿ ಆಗ್ಲೇ ಪಾಡಿ ಹೋದ ಬಳ್ಳಿಯಿಂದ ಹೂವರದ ಡೋಂಟ್ ವರಿ, ನೆಕ್ಸ್ಟ್ ಅಡ್ವಾನ್ಸ್ ಯಾವ್ದಾರ ಇಟ್ಕೊಂತೀನಿ, ಆವಾಗ ಬರೋರಂತೆ ಓಕೆ ಸೆಪ್ಟೆಂಬರ್ ಅಲ್ಲಿ. ಓಕೆ ಓಕೆ ಹಾ ಡನ್ ಮ್ಯಾಮ್. ಎಲ್ಲರೂ ಬರ್ತದೆ. ಹಾ, ಓಕೆ, ಥ್ಯಾಂಕ್ ಯು, ಓಕೆ ಮ್ಯಾಮ್. ಆಲ್ ದ ಬೆಸ್ಟ್. ಮಾಸ್ಟರ್, ಹಾ, ಥ್ಯಾಂಕ್ ಯು ಮ್ಯಾಮ್. ನಾನ್ ಥ್ಯಾಂಕ್ ಯು ಅಟೆಂಡ್ ಮ್ಯಾಮ್. ಮಾಡಿದ್ದು ಫಸ್ಟ್ ಥ್ಯಾಂಕ್ ಯು ಮನಿ ಮ್ಯಾಮ್. ಮನಿ ಕ್ಲಾಸೇನೆ. ಅಟ್ರಾಕ್ಷನ್ ಕ್ಲಾಸ್. ಹಾ, ನೀವು ನಿಮ್ ಫ್ರೆಂಡ್ ಬಂದಿದ್ರಿ ಅಲ್ವಾ? ಹೌದು ಮ್ಯಾಮ್. ವೈಟ್ ಕಲರ್ ಡ್ರೆಸ್ ಹಾಕೊಂಡು ಏಂಜಲ್ಸ್ ತರ ನನಗೆ ಮಲ್ಗೆ ಹೂ ಕೊಟ್ಟಿದ್ರಿ. ಹ್ಮ್ ಹೌದು, ತುಂಬಾ ತುಂಬಾ ಚೆನ್ನಾಗಿತ್ತು. ಅಂತ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸಾಕು, ಎಷ್ಟೋ ಚೇಂಜಸ್ ಆಗುತ್ತೆ. ನಾವು ಹೌದು. ಎಷ್ಟು ಮೈಂಡ್ ಸೆಟ್ ಚೇಂಜ್ ಆಗಿದ್ದೀವಿ, ಸೆಲ್ಫ್ ಲವ್ ಕಲ್ತಿದ್ದೀವಿ. ಇವತ್ತೇನ್ ನಮ್ಮ ಡ್ರೀಮ್ ಹೋಮ್ ಸ್ಟಾರ್ಟ್ ಮಾಡಿದೀವಿ, ಅದಕ್ಕೆಲ್ಲ ಅಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು ನೀವು ಡಿಸಿಷನ್ ತಗೊಳ್ಳೋ ಪ್ರತಿಯೊಂದೂನು. ರೀತಿ ಬದಲಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಗುವಾಹಟಿ ಪ್ಲಾನ್ ಮಾಡಿದ್ದೀರಾ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅಸ್ಸಾಂಗೆ ಹೋಗಿ ಬಂದಿದ್ದೀರಾ ಅಂದ್ರೆ ಹೌದು, ಫಸ್ಟ್ ಟೈಮ್ ಅದು. ಫ್ಯಾಮಿಲಿ ಎಲ್ಲ ಯಾರು ಇಲ್ಲ, ಒಂದ್ ಫ್ರೆಂಡ್ ನ ಕರ್ಕೊಂಡು ನಾನು ಹೋಗ್ಬಿಟ್ಟು ಬಂದಿದ್ದು. ಅದೇ ಅಲ್ಲೂ ಅಷ್ಟೇ ಮ್ಯಾಮ್, ನಾನು ಅಲ್ಲಿ ಕ್ಯೂ ಅಲ್ಲಿ ಹೋಗೋವರೆಗೂ ನನ್ಗೇನಿಲ್ಲ. ಬಟ್ ಗರ್ಭಗೃಹ ಹೋಗಿದ ತಕ್ಷಣನೇ ಅಲ್ಲಿ ಫುಲ್ ಸ್ವೆಟ್ ಆಗ್ತಾ ಇದೀನಿ, ತಲೆ ಸುತ್ತಾ ಇದೆ, ಒಂಥರ ಖುಷಿ, ಕಣ್ಣಲ್ಲಿ ನೀರ್ ಬರ್ತಾ ಇದೆ. ದರ್ಶನ ಮಾಡಿ ಬಂದ್ಮೇಲೆ ಹೆಂಗಿದೆ ಅಂದ್ರೆ ಒಂಥರ ತೃಪ್ತಿ. ಏನು ದೇವಿನ ಏನ್ ಕೇಳ್ಬೇಕು ಅನ್ಸ್ತಾ ಇಲ್ಲ ನನ್ಗೆ. ದೇವಿನ ಹೌದು. ನೋಡ್ದ ಅದೇ ತುಂಬಾ ದೊಡ್ಡ ಸಂತೋಷ ಅನ್ನೋ ತರ. ಈಗ್ಲೂ ಅಟ್ ಪ್ರೆಸೆಂಟ್ ಅದೇ ಖುಷಿಯಲ್ಲಿ ಇದೀನಿ. ಹೌದು ಹೌದು. ಕಣ್ಮುಚ್ಚೂರು ಈಗ್ಲೂ ಅದೇ ದೇವಸ್ಥಾನ. ಬಟ್ ಅವಾಗ ನೀವು ಅಲ್ಲಿ ಹೋಗ್ತೀರಾ ಅನ್ನೋದು ಒಂದು ಹಿಂಟು ಇರ್ಲಿಲ್ಲ ನಿಮ್ಗೆ, ನೀವು ಕ್ಲಾಸಿಗೆ ಇರ್ಲಿಲ್ಲ ಬಂದಾಗ. ಇರ್ಲಿಲ್ಲ. ಎಸ್, ಹೌದು, ನಾವು ಯಾವಾಗ ದೇವಿದು ಇದು ಮಾಡ್ತಾ ಇದ್ವಿ, ಆ ಟೈಮಲ್ಲೇ ನಮ್ಗೆ ಅದು ನನ್ ಫ್ರೆಂಡ್ ಬರೋ ಇದ್ರಲ್ಲಿಲ್ಲ. ಅವರು ಚಾರ್ಧಾಮ್ ಯಾತ್ರೆ ಮುಗಿಸ್ಕೊಂಡ್ ಬಂದಿದ್ರು ಆಗ್ತಾನೆ. ಓಕೆ. ಬಟ್ ಸಡನ್ ಆಗಿ ಟಿಕೆಟ್ ಬುಕ್ ಮಾಡ್ತಾ ಇದೀನಿ, ಹೋಗಣ್ವಾ ಅಂದ್ರು. ಹಾ ರೆಡಿ, ಫಸ್ಟ್ ಬುಕ್ ಮಾಡ್ಬಿಡು ಅಂದ್ವಿ. ಅದಾದ್ಮೇಲೂ ನಾವ್ ಈಗ ಹೋಗ್ತೀವ ಇಲ್ವಾ, ಅಲ್ಲಿನ್ ಮಳೆ ಅದೆಲ್ಲ ಅನ್ಕೊಂಡ್ವಿ. ಬಟ್ ಅಲ್ಲಿ ಏನು ಇಲ್ಲ, ನಾರ್ಮಲ್ ಆಗಿದೆ ಅಲ್ಲಿ, ತುಂಬಾ ಓಕೆ. ಚೆನ್ನಾಗಿದೆ. ನೀವಿದ್ದಿದ್ ತುಂಬಾ ಸಿಟಿ ಖುಷಿ ಆಯ್ತು. ಬೆಟ್ಟದ ಮೇಲಿದೆ, ಹಂಗಾಗಿ ನಾರ್ಮಲ್ ಆಗಿದೆ. ಬೇರೆ ಊರುಗಳಿಗೆ ಹೋಗಿದ್ರೆ ಫ್ಲಡ್ ಇದೆ. ನೀವ್ ಇದ್ದಿದ್ ಸಿಟಿ ಗುವಾಹಟಿ ಬಂದು ಸ್ವಲ್ಪ ಇದ್ರ ಮೇಲಿದೆ, ಬೆಟ್ಟದ ಮೇಲೆ, ಹಂಗಾಗಿ ಹಾ, ಅಲ್ಲೂ ಬೇರೆ ಎಲ್ಲಾ ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡಿದ್ವಿ, ಎಲ್ಲ ತುಂಬಾ ಮಾಡಿದ್ರಿ. ಚೆನ್ನಾಗಿತ್ತು. ಅಲ್ಲಿ ಚಿನ್ನಮಸ್ತ ಇದು ಎಲ್ಲ ಇಳಿದು ಹಾ ಹೋಗಿದ್ರ ಒಳಗಡೆ? ಅಲ್ಲಿ ಮೆಟ್ಲು ಹೋಗಿ ಎಷ್ಟೇ ಜಾಗ ಇದೆ ಅಲ್ಲಿ ಕಾಲಿಡಕ್ಕೆ. ಹೇಳ್ದೆ. ಆಮೇಲೆ ಬಗ್ಲಾಮುಖಿ ಮೆಟ್ಲತ್ತಿ ಮೇಲೆ ಹೋಗಿದ್ರಿ, ಕಾಳಿ. ಹ್ಮ್ ಹೋಗಿದ್ವಿ. ವಸಿಷ್ಠ ಮುನಿಗಳ ಮನೆ. ಇದು, ಅಲ್ಲಿಗೂ ಹೋಗಿದ್ವಿ. ಅದು ತ್ರಿವೇಣಿ ಸಂಗಮನೆ. ನವಗ್ರಹ ಟೆಂಪಲ್. ಅದು ಎಷ್ಟು ಕಾಮ್ ಆಗಿದೆ, ಎಷ್ಟು ಕ್ವೈಟ್ ಆಗಿದೆ. ಫಸ್ಟ್ ನವಗ್ರಹ ಸ್ಥಾಪನೆ ಆಗಿದ್ದು ಅಲ್ಲೇ ಭೂಮಿ ಮೇಲೆ. ದೇವ್ರೇ ಅಲ್ಲಿ ಬಂದು ಹೋಮ ಮಾಡಿ ಹೋಗ್ತಿದ್ರಂತೆ. ಅಲ್ಲೆಲ್ಲ ಒಂದು ಖುಷಿ ಏನಂದ್ರೆ ದೇವ್ರನ್ನ ಮುಟ್ಬೋದು. ತುಂಬಾ ಪೀಸ್ಫುಲ್ ಆಗಿದೆ ಪ್ಲೇಸ್ ಎಲ್ಲ. ಆಮೇಲೆ ಎಲ್ಲೂ ನಿಮ್ಗೆ ಲೈಟ್ಸ್ ಇರಲ್ಲ, ಓನ್ಲಿ ದೀಪದ ಬೆಳಕು. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ದೀಪದ ಬೆಳಕು ನಿಮ್ಗೆ ಎಷ್ಟು ಕಾಣಿಸುತ್ತೋ ಅಷ್ಟೇ. ಎಲ್ಲೂ ಲೈಟು, ಟ್ಯೂಬ್ ಲೈಟು, ಜಗ ಜಗ ಪಗ ಪಗ ಏನೂ ಇಲ್ಲ. ಒಡವೆಗಳು ಜಿಗ ಜಿಗ ಏನೂ ಇರಲ್ಲ ಅಲ್ಲಿ. ಹೂವ ಬಿಟ್ರೆ ಅದೇನು ಕ್ಲೋತ್ ಅದೇನು ಹಾಕಿರ್ತಾರ, ಅದು ಬಿಟ್ರೆ ದೀಪದ ಬೆಳಕು. ಥ್ಯಾಂಕ್ ಯು. ಹೋಗೋಣ ಅಂತ ಹೇಳಿದ್ರಿ ರೂಮಾ. ಥ್ಯಾಂಕ್ ಯು ಶಾಲಿನಿ. ನನ್ಗೆ ಎಲ್ಲ Thank you, ಕಡೆ ma'am. ಹೋಗಕ್ ಇಷ್ಟ. ಟೈಮು, ಕಾಮಾಖ್ಯ ಡೇಟು, ಇದು ಎಲ್ಲ ಮ್ಯಾಚ್ ಆಗ್ಬೇಕಲ್ಲ.
ಯಾವ ನೀವ್ ಟೆಸ್ಟ್ ನಾನು ಯಾರಾದ್ರೂ 1 ಇಯರ್ ಇಂದ ಅನ್ಕೊಂಡೆ ಮ್ಯಾಮ್, ನಾವೆಲ್ಲ ಬಟ್ ಕಾಮಾಖ್ಯ ಸಿದ್ಧಿ ಮಾಡ್ಬೇಕಾದ್ರೇನೆ ಅವಕಾಶ ಸಿಕ್ಕಿದ್ದು. ಹಾ ಹೌದು, ಅದಕ್ಕೆ ಹಿಂದಿನ ದಿನ ನೀವೊಂದು ಮೆಸೇಜ್ ಹಾಕಿದ್ರೆ, ನೀವೊಂದು ಪೋಸ್ಟ್ ಹಾಕಿಲ್ಲ ಅಂತ ಅನ್ಕೊಂತಿದ್ದೆ, ನಿಮ್ ಪೋಸ್ಟ್ ನೋಡಿದೆ ಅಂತ ಒಂದು ದಿನ ಮೆಸೇಜ್ ಹಾಕಿದ್ರಿ. ಹೌದು, ಕರೆಕ್ಟ್ ಆಗಿ ಜೂನ್ 22 ನಾವು ಟಿಕೆಟ್ ಬುಕ್ ಮಾಡಿದ್ವಿ. ಮೇಡಮ್ ನಂಗೆ ಈಗ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಹ್ಮ್ ನಾನು ಇದ್ರಲ್ಲಿ ಕನೆಕ್ಟ್ ಆಗಿ ಟ್ಯಾಬ್ ಕನೆಕ್ಟ್ ಆದೆ. ಹ್ಮ್ ನಂಗೆ ಇದ್ದಕ್ಕಿದ್ದಂಗೆ ಅದೇನ್ ಪ್ರೆಸ್ ಮಾಡ್ದೆ ಅಂತ ಗೊತ್ತಿಲ್ಲ, ವಾಯ್ಸೇ ಬರ್ತಿಲ್ಲ, ಅಲ್ಲಿ ಮಾತಾಡ್ತಿರೋದು ಕೇಳಿಸ್ತಿಲ್ಲ, ಏನೇನೋ ಟ್ರೈ ಮಾಡ್ದೆ, ಕನೆಕ್ಟೇ ಆಗಿಲ್ಲ. ಹ್ಮ್ ಅಯ್ಯೋ ಏನಪ್ಪಾ ಮಾಡೋದು, ಇದ್ರಲ್ಲಿ ಲೀವ್ ಆಗ್ಬಿಟ್ರೆ ತಿರ್ಗಿ ಕನೆಕ್ಟ್ ಆಗುತ್ತೋ ಇಲ್ವೋ ಅಂತ ಅದೊಂದು ಭಯ ನಂಗೆ. ಹ್ಮ್ ನಿಜ ನಾನು ಏಂಜಲ್ಸ್ ನ ಹೆಂಗಾದ್ರೂ ಸರಿ ನಂಗೆ ತಿರ್ಗಿ ಕನೆಕ್ಟ್ ಕನೆಕ್ಟ್ ಆಗ್ಬೇಕು ಅಂತ ಹ್ಮ್ ನಾನು ಬಿಡ್ಕೊಂಡೆ. ಅದ್ರಲ್ಲಿ ಲೀವ್ ಆದೆ. ನನ್ ತಕ್ಷಣ ಮೊಬೈಲ್ ಅಲ್ಲಿ ಕನೆಕ್ಟ್ ಆದ್ರೆ ನೀವು ಅಡ್ಮಿಟ್ ಕೊಡ್ತಿರೋ ಇಲ್ವೋ ಅದೊಂದು ಯೋಚನೆ ಬಂದ್ಬಿಡ್ತು. ಟಕ್ಕಂತ ತಿರ್ಗಾ ನಾನು ಕನೆಕ್ಟ್ ಆಗಿ ನಾನು ಏನ್ ವಿಶ್ ಬರ್ದಿದ್ದೀನಿ ಅಂತ ನಾನು ನಿಮ್ ಹತ್ರ ಕೇಳ್ಕೊಂಡಿದ್ದೆ ನಾನು. ವೆರಿ ಗುಡ್. ಸಿ ಹೌ ಯುವರ್ ಏಂಜಲ್ಸ್ ವಿಲ್ ಹೆಲ್ಪ್. ಮ್ಯಾಮ್ ನನ್ಗೆ ಮೊನ್ನೆದು ಒಂದು ಎಕ್ಸ್ಪೀರಿಯನ್ಸ್ ಇದೆ ಮ್ಯಾಮ್, ಏಂಜಲ್ ಹ್ಮ್ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದ್ದು. ಹ್ಮ್ ನನ್ಗೆ 10:20ಗೆ ಟ್ರೈನ್ ಇತ್ತು ಮ್ಯಾಮ್. ಹ್ಮ್ ನನ್ ಮನೆ ಬಿಟ್ಟಾಗ್ಲೇ 10:05 ಮ್ಯಾಮ್. ಬಟ್ ಹ್ಮ್ ನಾನು ಆರ್ಕ್ ಏಂಜಲ್ ಮೈಕಲ್ ನ ಗ್ಯಾಪ್ ನಂಗೆ ಅವ್ರ ಹೆಸರೇ ಬಾಯಿಗೆ ಹ್ಮ್ ಬಂದಿದ್ದು ಮ್ಯಾಮ್. ಹ್ಮ್ 45 ಮಿನಿಟ್ಸ್ ಲೇಟ್ ಆಯ್ತು ಮ್ಯಾಮ್. ತುಮಕೂರು ಟ್ರೈನ್ 40 ಓ ಮಿನಿಟ್ಸ್ ಲೇಟ್ ಆಗಿ ಬಂತು ಮ್ಯಾಮ್. ನನ್ನ ಹಸ್ಬೆಂಡ್ಗೆ ನಾನು ಲಿಟ್ರಲಿ ನಕ್ಕೊಂಡು ಖುಷಿಯಾಗಿ ಹೇಳ್ತಾ ಇದ್ದೀನಿ. ಹ್ಮ್ ಸೊ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ಒನ್ ಮ್ಯಾಮ್. ಎಸ್ ಬಟ್ ಯಾವತ್ತೂ ಟ್ರೈನ್ ಮಿಸ್ ಆಗಲ್ಲ, ಆತರ ಆನ್ ಟೈಮ್ ಬರುತ್ತೆ. ಬರುತ್ತೆ. ಬಂದ್ರು ಒಂದ್ 5-10 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇನೆ. ಬಟ್ ಅವತ್ 40 ಮಿನಿಟ್ಸ್ ಲೇಟ್ ಆಗಿ ಬಂದಿದೆ ಮ್ಯಾಮ್. ಸಿ ಹೌ ಯುವರ್ ಏಂಜಲ್ಸ್ ವಿಲ್ ಹೆಲ್ಪ್. ಎಸ್ ಮ್ಯಾಮ್. ಅಂಡ್ ಅದು ಆನ್ ಟೈಮ್ಗೆ ರೀಚ್ ಆಗಿರುತ್ತೆ, ಲೇಟ್ ಆಗಿ ಬಂದ್ರು. ಹೌದು ಮ್ಯಾಮ್, ನಮ್ಗೆ ಆನ್ ಟೈಮ್ ಎಲ್ಲಾ ಕೆಲ್ಸನೂ ನೀಟಾಗಿ ಮುಗಿಸ್ಕೊಂಡು ನಾನು ಆನ್ ಟೈಮ್ಗೆ ಬ್ಯಾಂಗ್ಳೂರ್ ಬಂದೆ. ಓಕೆ ಮ್ಯಾಮ್ ಇನ್ನೊಂದು ಡೌಟ್ ಮ್ಯಾಮ್, ಇವಾಗ ಏನ್ ಹೇಳಿದ್ರು ಅದನ್ನೆಲ್ಲ ನಾನು ಇವಾಗ ತಿರ್ಗಾ ತಗೊಂಡು ಬರೆದು ಆಫರ್ ಮಾಡ್ಬೋದಲ್ವಾ ಗಣೇಶನ್ಗೆ? ನನ್ನ ಹತ್ರ ಎಸ್ 11 ಎಸ್ ಗಂಟೆ ಇದೆ ಮ್ಯಾಮ್. ಮಾಡ್ಬೋದು. ಓಕೆ ಮ್ಯಾಮ್, ಇವಾಗ ರೆಕಾರ್ಡಿಂಗ್ ಇವಾಗಲೇ ಕಳಿಸ್ಕೊಡ್ತೀರಾ ಅಥವಾ ಹಾ ಯಾವಾಗ? ಡೌನ್ಲೋಡಿಂಗ್ 1 hour 2 hour ತಗೊಳುತ್ತೆ. ಡೌನ್ಲೋಡ್ ಆದ ತಕ್ಷಣ ಕಳಿಸ್ಕೊಡ್ತೀನಿ. ಯಾಕಂದ್ರೆ ನಂಗೆ ನನ್ನ ಮಕ್ಕಳು ತುಂಬಾ ಡಿಸ್ಟರ್ಬ್ ಮಾಡಿದ್ರು, ಹ್ಮ್ ಮಧ್ಯೆ ನಾನು ಕೇಳಿಸ್ಕೊಳಕ್ ಆಗಿಲ್ಲ ಹಂಗಾಗಿ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಅದು ನನಗೂ ಓಕೆ ಮೊನ್ನೆನೇ ಎಕ್ಸ್ಪೀರಿಯನ್ಸ್ ಆಯ್ತು ಅದು ಏಂಜಲ್ದು. ಓಕೆ. ಅದನ್ನ ನೀವು ಪಬ್ಲಿಕ್ ಗ್ರಾಟಿಟ್ಯೂಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲೆಲ್ಲ ನೀವು ಮೆನ್ಷನ್ ಮಾಡ್ಬೋದು, ನನ್ನ ಏಂಜಲ್ಸ್ಗೆ ನಾನು ಪಬ್ಲಿಕ್ ಗ್ರಾಟಿಟ್ಯೂಡ್ ತಿಳಿಸ್ತಾ ಇದ್ದೀನಿ ಅಂತ. ನೀವು ತಿಳಿಸೋದ್ರಿಂದ ಇನ್ನೂ ನಿಮ್ಗೆ ಏಂಜಲ್ಸ್ ಜಾಸ್ತಿ ಬೇಗ ಕನೆಕ್ಟ್ ಆಗ್ತಾರೆ. ಹ್ಮ್ ಅದೇ ಮ್ಯಾಮ್, ಚಾಕ್ಲೇಟ್ಸ್ ಆಫರ್ ಮಾಡಿ ಥ್ಯಾಂಕ್ ಯು ಗ್ರಾಟಿಟ್ಯೂಡ್ ಹೇಳ್ದೆ ಮ್ಯಾಮ್. ಬಟ್ ಅದನ್ನ ಮಾಡ್ತಾ ಇದ್ದೀನಿ ಮ್ಯಾಮ್, ಅದಕ್ಕೆ ಒಂದ್ ಜಾಗ ಸೆಟ್ ಮಾಡ್ತಾ ಇದ್ದೀನಿ ಮ್ಯಾಮ್. ಆಗತ್ತೆ ನೀವ್ ಬೇಗ. ಹೇಳ್ದಂಗೆ ವೆಲ್ವೆಟ್ ಬಟ್ಟೆದೆಲ್ಲ ಇದ್ ಮಾಡಿ ಈ ತರ. ಹ್ಮ್ ಯಾ ಮ್ಯಾಮ್. ಸುಮಾ ನಾಳೆ ಬರ್ತಾ ಇಲ್ವಾ? ಸುಮಾ ಶಿವಕುಮಾರ್, ಬರ್ತಾ ಇದ್ದೀನಿ ಮೇಡಮ್, ನಾಳೆ ಬರ್ತೀನಿ. ನೀವೇ ತಾನೇ ನಂಗೆ ಮೆಸೇಜ್ ಮಾಡಿದ್ದು ಸಮ್ ಇಲ್ಲ ಪ್ರಾಬ್ಲಮ್? ಮೇಡಮ್, ನಾನು ಯಾವ್ದು ನೀವಲ್ಲ, ಮೆಸೇಜ್ ಸಾರಿ, ಮಾಡಿಲ್ಲ. ಬೇರೆ ಸುಮಾ ಅನ್ಸುತ್ತೆ. ಐ ಹ್ಯಾವ್ ಸಮ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಯು ನೀಡ್ ಸಮ್ ದೊಡ್ಡ ಮೆಸೇಜ್ ಇತ್ತು. ನಾನು ಅನ್ಕೊಂಡೆ ಸುಮಾ ಯಾಕೆ ಇಷ್ಟು ದೊಡ್ಡ ಮೆಸೇಜ್ ಕಳ್ಸಿದ್ರು, ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ಅಂತ. ವಿದ್ಯಾ ಆರ್ ಯು ರೆಡಿ? ವಿದ್ಯಾಸಾಗರ್, ನೀನೇನ್ RK ಮೈಕಲ್ ತರ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ಓಕೆ ಮೇಡಮ್ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಮೇಡಮ್ ನಾಳೆಗೆ. ಓಕೆ ಬನ್ನಿ, ನಾಳೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಅಮಲೈ ಇವತ್ತಿಂದಾನೇ ನಾಳೆ ಏನೇನ್ ಕೆಲಸ ಇದೆಯೋ ಅದೆಲ್ಲ ಇವತ್ತೇ ಮುಗಿಸಿ ಫಸ್ಟ್ ನಾವ್ ಅಲ್ಲಿ ಬರೋಕೆ ಟೈಮ್ ಮಾಡ್ಕೊಂಡು ಬರ್ಬೇಕಂತ. ಪ್ರವೀಣ್, ಬೆಳಗ್ಗೆ ಹೊರಡ್ತೀರಾ? ನೀವು ಆಲ್ರೆಡಿ ಹೊರಟಿದ್ದೀರಾ? ಬೆಂಗಳೂರಲ್ಲಿ ಇದ್ದೀರಾ? ಹೆಂಗೆ? ಮೇಡಮ್ ಬಂದಿದ್ದೀನಿ, ಬೆಂಗಳೂರಲ್ಲಿ. ಓಕೆ ಪ್ರವೀಣ್, ಇನ್ನೊಬ್ರು ಪ್ರವೀಣ್ ಬರ್ತಾರೆ ನಾಳೆ. ಮಂಗಳೂರಿಂದ ಒಬ್ರು ಪ್ರವೀಣ್ ಬರ್ತಾರೆ. ಇಬ್ರು ಜೊತೆ ಆಗ್ತಾರೆ ನಿಮ್ಗೆ. ಇಬ್ರು ಜೊತೆ ಆಗ್ತೀರಾ ಪ್ರವೀಣ್. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. Thank you, ಥ್ಯಾಂಕ್ ಯು ವೆರಿ ಮಚ್. Thank you, Good night.